ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ನಡೆದಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ. ಹಿಂದೂ ಮನೆಯಾಗಿ ಬದುಕಬೇಕು, ಬಾಳಬೇಕು. ನಾವು ಇಲ್ಲಿ ಬಂದಿರೋದು ಜಾತಿ ಮತ ಬಿಟ್ಟು, ಪಕ್ಷಭೇದ ಬಿಟ್ಟು ಈ ಒಂದು ಸಮಾರಂಭ ಬಂದಿದೆ. ಯಾಕಂದ್ರೆ ಈ ದೇಶದ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ನಾವು ನಿಯಮಗಳನ್ನು ಉಲ್ಲಂಘನೆ ಮಾಡುವುದರಲ್ಲಿ ಕೆಟ್ಟ ಸಂತೋಷವನ್ನು ಕಾಣುವ ವಿಕೃತಿಗೆ ಬಲಿಯಾಗಬಾರದು. ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಸ್ವಯಂ ಸೇವಕರನ್ನ, ಅತಿ ಹೆಚ್ಚು ಶಾಖೆಗಳನ್ನ, ಅತಿ ಹೆಚ್ಚು ವಿವಿಧ ರೀತಿಯಾದಂತಹ ಚಟುವಟಿಕೆಗಳನ್ನ ನಡೆಸುವಂತ ಯಾವುದಾದ್ರೂ ಸ್ವಯಂ ಸೇವಾ ಸಂಸ್ಥೆ ಇದೆ ಅಂತಂದ್ರೆ ಅದುವೇ ಭಾರತದಲ್ಲಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. RSS ಈ ವರ್ಷಕ್ಕೆ ಬರೋಬ್ಬರಿ 100 ವರ್ಷಗಳನ್ನ ಪೂರೈಸಿರುವಂತ ಏಕೈಕ ಸ್ವಯಂ ಸೇವಾ ಸಂಸ್ಥೆ ಆಗಿದೆ. ಶತಮಾನೋತ್ಸವ ಪ್ರಯುಕ್ತ ದೇಶದಾದ್ಯಂತ ಹಿಂದೂ ಸಮಾಜೋತ್ಸವಗಳನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಮ್ಮಿಕೊಂಡಿದೆ. 1925ರಲ್ಲಿ ಮಹಾರಾಷ್ಟ್ರದ ನಾಗಪುರದ ಮೋಹಿತೇವಾಡ ಎಂಬಂತ ಸಣ್ಣ ಓಣೆಯಲ್ಲಿ ಆರಂಭವಾದಂತ ಈ ಒಂದು ಸಂಘ ಇವತ್ತು ವಿಶ್ವದಾದ್ಯಂತ ತನ್ನ ವಿವಿಧ ಸಂಸ್ಥೆಗಳನ್ನು ಹೊಂದಿರುವಂತಹ ಅತಿ ಹೆಚ್ಚು ಸ್ವಯಂ ಸೇವಕರನ್ನ, ಅತಿ ಹೆಚ್ಚು ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತಹ, ಈ ಧರ್ಮಕ್ಕಾಗಿ, ಈ ನೆಲಕ್ಕಾಗಿಯೇ ತಮ್ಮನ್ನ ತಾವು ಅರ್ಪಿಸಿಕೊಳ್ಳುವಂತಹ ಒಂದು ಸ್ವಯಂ ಸೇವಾ ಸಂಸ್ಥೆ, ಅದುವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಪ್ರಯುಕ್ತ ಆನೇಕಲ್ ತಾಲೂಕಿನ ನೆರಳೂರಿನಲ್ಲಿ ಇಂದು ಅದ್ದೂರಿಯಾದಂತಹ ಶೋಭಾಯಾತ್ರೆ ಮತ್ತು ಹಿಂದೂ ಸಮಾಜೋತ್ಸವ ಆಯೋಜನೆಗೊಂಡಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿನ ಸ್ವಯಂ ಸೇವಕರು, ಸಾರ್ವಜನಿಕರು, ದೇಶಭಕ್ತರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಅದ್ದೂರಿಯಾದಂತಹ ಪಲ್ಲಕ್ಕಿಗಳಲ್ಲಿ ಸಾಗಿ ಬಂದಂತಹ ಈ ಒಂದು ಮನಮೋಹಕವಾದಂತಹ ಶೋಭಾಯಾತ್ರೆ ಎಲ್ಲರನ್ನು ಮಂತ್ರ ಮುಗ್ಧರನ್ನಾಗಿಸಿತ್ತು. ಇನ್ನು ಬಾಲ ವೇಷಧಾರಿಗಳು ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿದ್ದರು. ಪ್ರತಿ ಹಳ್ಳಿಯಿಂದಲೂ ಪಲ್ಲಕ್ಕಿಗಳಲ್ಲಿ ತಾಯಿ ಭಾರತಾಂಬೆಯ ಭಾವಚಿತ್ರ ಮತ್ತು ಗ್ರಾಮ ದೇವತೆಯರ ಉತ್ಸವ ಮೂರ್ತಿಗಳನ್ನು ಹೊತ್ತು ತಂದಂತಹ ರಾಜ್ಯದ ವಿವಿಧ ಭಾಗಗಳಿಂದ ಕಲಾ ತಂಡಗಳು ಸಾಥ್ ನೀಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಹಿರಿಯ ಪ್ರಚಾರಕರಾದಂತಹ ಸುರಾಮಣ್ಣರವರು, ಗದಗದ ರಾಮಕೃಷ್ಣ ಶಾರದಾಶ್ರಮದ ಶ್ರೀಗಳಾದಂತಹ ನಿರ್ಭಯಾನಂದ ಸ್ವಾಮೀಜಿಗಳು, ಹಾಗೆಯೇ ಹಿರಿಯ ಸ್ವಯಂ ಸೇವಕರು ಮತ್ತು ಪ್ರಾಂತ್ಯ ಜವಾಬ್ದಾರಿಯನ್ನು ಹೊತ್ತಿದ್ದಂತಹ ಚಂದಾಪುರದ ಟಿ ಸುಂಕಾರೆಡ್ಡಿರವರು, ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನದ ಕಾರ್ಯದರ್ಶಿಗಳಾದಂತಹ ಜಿ ನಾಗರಾಜರವರು, ನಿಕಟಪೂರ್ವ ಬಿಜೆಪಿ ಅಭ್ಯರ್ಥಿಯಾದಂತಹ ಉಲ್ಲಳ್ಳಿ ಶ್ರೀನಿವಾಸ್ ಅವರು, ಹೀಗೆ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮಕ್ಕೆ ಗೋಪೂಜೆ ಮತ್ತು ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆಯನ್ನ ನೆರವೇರಿಸುವ ಮೂಲಕ ಚಾಲನೆಯನ್ನ ನೀಡಲಾಯಿತು. ಈ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಮಾತನಾಡಿದ್ರು, ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋಣ ಬನ್ನಿ. ಗೋವನ್ನ ನಾವು ಪೂಜೆ ಮಾಡ್ತಾ ಇದ್ವಿ. ಇಡೀ ದೇಶದಲ್ಲಿ ಗೋವಿಗೆ ತನ್ನದೇ ಒಂದು ಪ್ರಾಧಾನ್ಯತೆಯನ್ನು ನೀಡಿ ದೈವಿ ಸ್ವರೂಪವನ್ನ ಗೋವಿಗೆ ನೀಡ್ತಾ ಇದ್ವಿ. ಮನೆ ಮನೆಗಳಲ್ಲಿ ಹಬ್ಬಗಳಲ್ಲಿ ಗೋವಿಗೆ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಇತ್ತೀಚಿನ ದಿನಗಳಲ್ಲಿ ಮಕರ ಸಂಕ್ರಾಂತಿ ಉತ್ಸವದಲ್ಲಿ ಪ್ರತಿ ಗ್ರಾಮದಲ್ಲೂ ಗೋವಿಗೂ ಸಹ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯವನ್ನು ತೋರಿ ಪೂಜೆ ಕೈಕಾರ್ಯಗಳ ಕಾರ್ಯಕ್ರಮಕ್ಕೆ ನಾವು ಗೋವು ಪೂಜೆಯ ಮುಖಾಂತರ ವಿದ್ಯುಕ್ತವಾಗಿ ಚಾಲನೆ ಕೊಡ್ತಾ ಇದ್ವಿ. ಸಂದರ್ಭದಲ್ಲಿ ನಮ್ಮ ವೇದಿಕೆಯ ಎಡಭಾಗದಲ್ಲಿ ಪರಮ ಪೂಜನೀಯ ಶ್ರೀಗಳು ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣ ಗಂಭೀರತೆಗೆ ಬರ್ತಾ ಇದ್ದಾರೆ. ಗೋವು ಪೂಜೆ ಮತ್ತು ಸಾಧು ಸಂತರ ಪಾದ ಸ್ಪರ್ಶ ಇಕ್ಕಿ ಕಾಲದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ. ಸಾಧು ಸಂತರ ಪಾದ ಸ್ಪರ್ಶ
ಗೋವು ಪೂಜೆ ಎರಡು ಒಂದೇ ಪಾಲಿಗೆ ಆಗ್ತಾ ಇದೆ. ಬೇಡಿಕೆ ಪತ್ರ ದಯವಿಟ್ಟು ಫೋಟೋ ಆಮೇಲೆ ತಿಳಿಸ್ಕೊಳ್ಳೋಣ. ದಯವಿಟ್ಟು ಯಾರೋ ನಿಂತ್ಕೋಬಾರ್ದು. ಅಲ್ಲೆಲ್ಲ ಬಂದು ಕೂತ್ಕೊಳ್ಳಿ. ಸೈಡಲ್ಲಿ ನಿಂತಿರೋಣ, ದಯವಿಟ್ಟು ಒಳಗಡೆ ಬಂದು ಕೂತ್ಕೊಳ್ಳಿ. ಚೇರ್ಗಳ ಖಾಲಿ ಬಂದು ಕೂತ್ಕೊಳ್ಳಿ. ಎಲ್ಲ ಸಜ್ಜನ ಬಂಧುಗಳು, ಶ್ರದ್ಧೆಯ ತಾಯಿಗಳು, ಆಗಮಿಸಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳು, ಶ್ರದ್ಧೆಯ ತಾಯಿಯರು, ಈ ಗೋವು ಪೂಜೆಯ ಒಂದು ಕಾರ್ಯಕ್ರಮದಲ್ಲಿ ಆ ಸಂದರ್ಭದಲ್ಲಿ ಕೃಷ್ಣಪ್ಪನವರು ನಗರ ಕಾರ್ಯವಾಹರಾಗಿದ್ದರು ಅಂತ ಹೇಳಿ ಅನೇಕ ಜನ ನೆನಪುಗಳನ್ನು ತೋಡ್ಕೊಂಡಿದ್ದಾರೆ. ಹಾಗೆಯೇ ತಮ್ಮ MBBS ಪದವಿಯ ನಂತರ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರ ಆ ಒಂದು ಮೇಲ್ಪಂಕ್ತಿಯನ್ನು ನಾವೆಲ್ಲರೂ ಅನುಕರಣೆ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಮಾಜಕ್ಕೆ ಸರ್ವಸ್ವ
ಸ್ವಂತಕ್ಕೂ ಬೇಕು ಸ್ವಲ್ಪ ಅಂತಕ್ಕಂಥ ಕಾರ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ವೇದಿಕೆಗೆ ಡಾಕ್ಟರ್ ರಾಜಪ್ಪನವರ ಹೆಸರಿಟ್ಟಿರೋದಕ್ಕೂ ಸಾರ್ಥಕ ಆಗುತ್ತೆ ಮತ್ತು ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅಂತ ಹೇಳಿ ನಾನು ಈ 2 ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಈ ದಿನ ನೆರಳೂರಿನಲ್ಲಿ ನಡೆಯುತ್ತಿರುವ ಬೃಹತ್ ಹಿಂದೂ ಸಮಾಜೋತ್ಸವದ ಸ್ವಾಗತ ಕೋರುವ ಜವಾಬ್ದಾರಿ ವಹಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿಯ ನಿಮಿತ್ತ ದೇಶಾದ್ಯಂತ ಹಿಂದೂ ಸಮಾಜೋತ್ಸವಗಳು ನಡೆಯುತ್ತಿದೆ. ಈ ಕಾರ್ಯಕ್ರಮಗಳ ಭಾಗವಾಗಿ ಚಂದಾಪುರ ನಗರದ ನೆರಳೂರಿನಲ್ಲಿ ಹಿಂದೂ ಸಮಾಜೋತ್ಸವ ನಡೆಯಲು ಸಮಾಜದ ಬಂಧುಗಳು ನಿರ್ಧರಿಸಿದ್ದು, ಈ ಬೃಹತ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಪೂಜ್ಯನೀಯ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು, ಇವರು ಅಧ್ಯಕ್ಷರು, ರಾಮಕೃಷ್ಣ ವಿವೇಕಾನಂದಾಶ್ರಮ ಬಿಜಾಪುರ. ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದು ಅವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಲಿನ ಜ್ವಾಲೆಯ ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓ ನಗಾಧಿಪತೈಸು ನಾಡಿನ ಆರಂಭದಲ್ಲಿ ನಾವು ತಾಯಿ ಭಾರತಿಗೆ ಭಕ್ತಿಪೂರ್ವಕವಾದಂಥ ಒಂದು ಜೈಕಾರವನ್ನು ಮೊಳಗಿಸಬೇಕು. ಅಂದರೆ ಏನು? ನಾನು ಬೋಲೋ ಭಾರತ್ ಮಾತಾ ಕಿ ಅಂತ ಹೇಳ್ತೀನಿ. ನಿಮಗೊಂದು ಸಣ್ಣ ಮಾಹಿತಿ, ನನಗೆ 86ನೇ ವರ್ಷದ ವಯಸ್ಸು ನಡೀತಾ ಇದೆ. ನಾನು ಯಾವ ಕಂಠದಲ್ಲಿ ಬೋಲೋ ಭಾರತ್ ಮಾತಾ ಕಿ ಅಂತ ಹೇಳ್ತೀನೋ ಅದನ್ನು ಮೀರಿಸುವ ಸಾಮೂಹಿಕ ಕಂಠದಲ್ಲಿ ನೆರಳೂರಿನ ಅಷ್ಟ ದಿಕ್ಕುಗಳಿಂದ ಪ್ರತಿಧ್ವನಿತವಾಗುವ ಹಾಗೆ ಜೈಕಾರವನ್ನು ಹೇಳಬೇಕು. ಭಕ್ತಿಪೂರ್ವಕವಾಗಿ, ಅಂತಃಕರಣಪೂರ್ವಕವಾಗಿ. ಬೋಲೋ ಭಾರತ್ ಮಾತಾ ಕೀ. ಬಹಳ ಸಂತೋಷ. ಕೆಲವರು ಕೈ ಎತ್ತಲಿಲ್ಲ. ಬಹುಶಃ ಅವರು ಕುಳಿತುಕೊಂಡಿರುವ ಕುರ್ಚಿಗಳಿಗೆ ಕೈ ಇಲ್ಲ ಅಂತ ಕಾಣುತ್ತೆ. ಎಲ್ಲಿ ಬಿದ್ದೋಗ್ತೀವೋ ಅಂತಕ್ಕಂಥ ಭಯ ಪಡಬೇಡಿ. ಬಿದ್ದರೂ ನಿಮ್ಮ ಪಕ್ಕದವ್ರ ಮೇಲೆ ಬೀಳುತ್ತೀರ. 2 ಕೈ ಎತ್ತಿ ಜೈಕಾರ ಹಾಕಬೇಕು. ಬೋಲೋ ಭಾರತ್ ಮಾತಾ ಕೀ. ವಂದೇ. ಇನ್ನೊಂದು ರಾಷ್ಟ್ರ ಮಂತ್ರ ಕೆಲವಾರು ವರ್ಷಗಳಿಂದ ದೇಶದ ದಶ ದಿಕ್ಕುಗಳಲ್ಲಿ ಮೊಳಗ್ತಾ ಇದೆ ಮತ್ತು ದೇಶವನ್ನು ಒಂದುಗೂಡಿಸ್ತಾ ಇದೆ. ಅದನ್ನು ಹೇಳದೆ ಕಾರ್ಯಕ್ರಮ ಪ್ರಾರಂಭ ಮಾಡಿದರೆ ಆ ಮಹಾಪುರುಷನಿಗೆ, ರಾಷ್ಟ್ರ ಪುರುಷನಿಗೆ ಗೌರವ ಕೊಟ್ಟಂತೆ ಆಗುವುದಿಲ್ಲ. 30-35 ನಿಮಿಷಗಳ ಒಳಗೆ ಮುಗಿಸ್ಬೇಕು ಅಂತ ಒಬ್ಬರು ಹೇಳಿದ್ರು, ಇನ್ನೊಬ್ಬರು ಮಿನಿಮಮ್ 30 ನಿಮಿಷ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದೆ ಮಿನಿಮಮ್ 30 ನಿಮಿಷ ಅಲ್ಲ, ಮ್ಯಾಕ್ಸಿಮಮ್ 30 ನಿಮಿಷ. ವಿಷಯ ಸರಿ ಇದ್ದರೆ ಕೊಸರು ಅಂತ ಇನ್ನೊಂದು 3-4 ನಿಮಿಷ ಅಷ್ಟೇ ಅಂತ. ಸೊ ಅಷ್ಟರಲ್ಲಿ ನಾನು ಮುಗಿಸ್ತೀನಿ. ಆತ್ಮೀಯರಾದಂಥ ಹಿಂದೂ ಬಂಧುಗಳೇ, ಭಗಿನಿಯರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭವಾಗಿ 100 ವರ್ಷಗಳು ಕಳೆದವು. ಶತಾಬ್ದಿ ವರ್ಷ. ಈ ಶತಾಬ್ದಿ ವರ್ಷವನ್ನು ಹೇಗೆ ಆಚರಿಸುವುದು? ಈ ನಿಟ್ಟಿನಲ್ಲಿ ಸಂಘದ ಹಿರಿಯರು ಆಲೋಚನೆ ಮಾಡಿದರು. ಈ ಶತಾಬ್ದಿ ವರ್ಷದಲ್ಲಿ ಯಾವ ವ್ಯಕ್ತಿಯ ವೈಭವೀಕರಣವೂ ಆಗಬಾರದು, ವ್ಯಕ್ತಿ ಪೂಜೆಗೆ ಅವಕಾಶ ಕೊಂಚವೂ ಇರಬಾರದು, ಸಂಘಟನೆಯ ವೈಭವೀಕರಣವೂ ಆಗಬಾರದು. ಆದರೆ ಯಾವ ಕಾರ್ಯಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭವಾಯಿತು ಆ ಕಾರ್ಯದ ಪುನಃಸ್ಮರಣೆ ಮಾಡಿ 100 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯವಾಗಿದೆಯಾ, ಇದರ ಒಂದು ಸಿಂಹಾವಲೋಕನವನ್ನು ಮಾಡಬೇಕು. ಮತ್ತು 100ನೇ ವರ್ಷದಲ್ಲಿ 3 ಕಾರ್ಯಗಳಿಗೆ ನಾವು ಒತ್ತು ಕೊಡಬೇಕು. ಯಾವ 3 ಕಾರ್ಯಗಳನ್ನು ನಮ್ಮ ಘನವಾದ ಉದ್ದೇಶ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀವೋ
ಆ 3 ಕಾರ್ಯಗಳಿಗೆ ಒತ್ತು ಕೊಡಬೇಕು. 100 ವರ್ಷದಲ್ಲಿ ಆ 3 ಕಾರ್ಯಗಳು ಎಲ್ಲಿಯವರೆಗೆ ಬಂದು ಮುಟ್ಟಿವೆ ಅನ್ನೋದನ್ನು ಸ್ಮರಣೆ ಮಾಡಿಕೊಳ್ಳಬೇಕು. ಆ ದೃಷ್ಟಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡು, ಮೊದಲನೇ ಕಾರ್ಯಕ್ರಮ ವಿಜಯದಶಮಿಯ ದಿವಸ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ತಾಲ್ಲೂಕಿನ, ಪ್ರತಿಯೊಂದು ಹೋಬಳಿಯಲ್ಲೂ ಒಂದು ಕಾರ್ಯಕ್ರಮ ಆಗಬೇಕು. ಸಂಘದ ಜನ್ಮ ಶತಾಬ್ದಿಯ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಬೇಕು. ಆ ಸಂದರ್ಭದಲ್ಲಿ ಗಣವೇಷವನ್ನು ಧರಿಸಿ ಸಹಸ್ರಾರು ಪಥಸಂಚಲನಗಳು ಆಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ಉತ್ತಮವಾದಂಥ ಸಾಧನೆ ಆಯಿತು. ಗಣವೇಷದ ಪಥಸಂಚಲನಗಳು ನಿಶ್ಚಯ ಆದಾಗ ಅಲ್ಲೊಂದು ಇಲ್ಲೊಂದು ಅಪಸ್ವರ ಬಂತು, ಸ್ವಲ್ಪ ವಿರೋಧವೂ ಬಂತು. ಆದರೆ ನಾವು ಸಂಘದಲ್ಲಿ 100 ವರ್ಷಗಳಿಂದ ಮಾಡ್ತಾ ಬಂದಿರೋದು ಪ್ರತಿಕ್ರಿಯೆ ಕಾರ್ಯ ಅಲ್ಲ, ಯಾರ ವಿರೋಧವೂ ಇಲ್ಲ, ಯಾರನ್ನು ದ್ವೇಷಿಸಲೂ ಅಲ್ಲ, ಎಲ್ಲರನ್ನೂ ಒಳಗೊಳ್ಳುವುದೇ ಹಿಂದುತ್ವ. ಇದನ್ನು ನಾವು 100 ವರ್ಷಗಳ ಹಿಂದೆ ನಿರ್ಧಾರ ಮಾಡಿದ್ವು. 100 ವರ್ಷಗಳಲ್ಲಿ ಪ್ರತಿಕ್ರಿಯೆ ಮಾಡಲಿಲ್ಲ, ನಾವು ಕ್ರಿಯೆ ಮಾಡ್ತಾ ಬಂದವು. ಹೀಗಾಗಿ ಪಥಸಂಚಲನಗಳ ನಿರ್ಧಾರ ಆದಾಗ, ಅಲ್ಲೊಂದು ಇಲ್ಲೊಂದು ವಿರೋಧ ಆದಾಗ ನಾವು ಅವರನ್ನು ಬೈಯೋದಕ್ಕೆ ಹೋಗಲಿಲ್ಲ, ಅವರನ್ನು ಖಂಡಿಸಲಿಲ್ಲ. ನಾವು ಕೇವಲ ನ್ಯಾಯದೇವತೆಯ ಮೊರೆ ಹೋದವು. ನ್ಯಾಯದೇವತೆ ನ್ಯಾಯದ ಪರವಾಗಿ ನಿಂತಳು. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ 512 ಸ್ಥಾನಗಳಲ್ಲಿ ಸಹಸ್ರಾರು ಜನ ಸ್ವಯಂ ಸೇವಕರು ಪಥಸಂಚಲನವನ್ನು ಮಾಡಿದರು. ಈ ಪಥಸಂಚಲನ ಮಾಡಿದಾಗ ದೊಣ್ಣೆನ ಕೈನಲ್ಲಿ ಹಿಡ್ಕೊಂಡು ಹೋಗ್ತಾರೆ RSSನವರು. ಎಲ್ಲರಿಗೂ ಭಯೋತ್ಪಾದನೆ ಆಗೋದಿಲ್ವಾ ಅಂತ ಒಬ್ಬರು ಕೇಳಿದ್ರು. ಎಲ್ಲ ಕಾರ್ಯಕ್ರಮ ಆದಮೇಲೆ ನಮ್ಮೊಬ್ಬ ಸ್ವಯಂ ಸೇವಕ ಶಾಸಕ ಸುನಿಲ್ ಕುಮಾರ್ ಒಂದು ಲಿಖಿತ ಪ್ರಶ್ನೆಯನ್ನು ಕೇಳಿದ ಗೃಹ ಮಂತ್ರಿಗಳಿಗೆ. ಎಷ್ಟು ಕಡೆ RSSನ ಸಂಚಲನಗಳು ಆದವು, ಎಷ್ಟು ಕಡೆ ಭಯೋತ್ಪಾದನೆ ಆಯಿತು, ಎಷ್ಟು ಕಡೆ ಗಲಾಟೆಗಳಾದವು, ದೊಂಬಿಗಳಾದವು, ಹಿಂಸೆಗಳಾದವು ಅಂತ ಕೇಳ್ದ. ನಮ್ಮ ಸನ್ಮಾನ್ಯ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಲಿಖಿತ ಉತ್ತರವನ್ನು ಕೊಟ್ಟರು. ಕರ್ನಾಟಕದಲ್ಲಿ 512 ಪಥಸಂಚಲನಗಳು ಆದವು. ಬೆಂಗಳೂರು ಮಹಾನಗರದಲ್ಲಿ ಒಂದೇ ದಿನ 100 ಪಥಸಂಚಲನಗಳು ಆದವು. ಬೆಂಗಳೂರಿನಲ್ಲಿ 32,000ಕ್ಕಿಂತ ಹೆಚ್ಚು ಗಣವೇಷಧಾರಿಗಳು ಭಾಗವಹಿಸಿದ್ರು. ಎರಡನೇದಾಗಿ ಕಲಬುರಗಿ ವಿಭಾಗದಲ್ಲಿ ಎಲ್ಲಿ ಸ್ವಲ್ಪ ನಮಗೆ ಭಿನ್ನ ಸ್ವರ ಕೇಳಿ ಬಂದಿತ್ತೋ ಆ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯೊಳಗೆ ಸುಮಾರು 200 ಪಥಸಂಚಲನಗಳು ಆದವು. ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಸಹ ದೊಂಬಿ ಆಗಲಿಲ್ಲ, ಎಲ್ಲಿಯೂ ಸಹ ಹಿಂಸಾಚಾರದ ಒಂದೇ ಒಂದು ಘಟನೆಯೂ ನಡೆದಿಲ್ಲ. ಎಲ್ಲ ಸಂಚಲನಗಳು ಶಾಂತಿಯುತವಾಗಿ ನಡೆದವು. ಇದನ್ನು ನಮ್ಮ ರಾಜ್ಯದ ಆಡಳಿತ ಪಕ್ಷದ ಹಿರಿಯರಾದ ಗೃಹ ಮಂತ್ರಿಗಳು ಲಿಖಿತ ಉತ್ತರದಲ್ಲಿ ತಿಳಿಸಿದರು. ಸಂಘ ಯಾರ ವಿರೋಧನೂ ಮಾಡೋದಿಲ್ಲ, ಸಂಘ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡೋದಿಲ್ಲ, ಶಾಂತವಾಗಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಹೋಗುತ್ತೆ. ಹೀಗಾಗಿ ಶತಾಬ್ದಿ ವರ್ಷದ ಮೊದಲ ಕಾರ್ಯಕ್ರಮ ದೇಶದ ಗಮನವನ್ನು ಸೆಳೆಯುವಂತೆ, ಭಾರತ ಮಾತೆಯ ಶುಭಾಶೀರ್ವಾದ ನಮಗೆ ಪ್ರಾಪ್ತವಾಗುವಂತೆ ನಡೆಯಿತು. ಇನ್ನು ಎರಡನೇ ಕಾರ್ಯಕ್ರಮ ನಾವು ನಿಶ್ಚಯ ಮಾಡಿದ್ವು, ಎಷ್ಟು ಸಾಧ್ಯವೋ ಅಷ್ಟು ಲಕ್ಷ ಗ್ರಾಮಗಳಲ್ಲಿ ಮನೆ ಮನೆಯನ್ನೂ ಸಂಪರ್ಕ ಮಾಡಬೇಕು. ಪ್ರತಿಯೊಂದು ಮನೆಯಲ್ಲಿ ನಾವು ವಿನಂತಿ ಮಾಡಿಕೊಳ್ಬೇಕು, ನಮ್ಮ ಮನೆಯಲ್ಲಿ ಪರಿಸರದ ಸಂರಕ್ಷಣೆ ಮಾಡಬೇಕು. ನಮ್ಮ ಮನೆಯ ಕೇಂದ್ರ ವಿಷಯ ಅಂದರೆ ಸಾಮರಸ್ಯವಾಗಬೇಕು.
ನಮ್ಮ ಮನೆ ನಿಜವಾದ ಅರ್ಥದಲ್ಲಿ ಹಿಂದೂ ಮನೆಯಾಗಿ ಬದುಕಬೇಕು, ಬಾಳಬೇಕು. ನಮ್ಮ ಮನೆಯಲ್ಲಿ ವಿದೇಶಿ ವ್ಯಾಮೋಹಕ್ಕೆ ನಾವು ಬಲಿಯಾಗಬಾರದು. ನಮ್ಮ ಮನೆಯಲ್ಲಿ ಸ್ವದೇಶಿಯನ್ನೇ ಬಳಸುವುದರಲ್ಲಿ ನಾವು ಅಭಿಮಾನವನ್ನು ಪಡುವಂತೆ ಆಗಬೇಕು. ನಮ್ಮ ಕುಟುಂಬಗಳು ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಥರ ಆಗಬಾರ್ದು. ನಮ್ಮ ಮನೆಗಳು ದೇವಾಲಯದಂತೆ ಇರಬೇಕು. ಮಕ್ಕಳಿಗೆ ದಾರಿ ತೋರಿಸುವಂತಹ ಶಿಕ್ಷಣವನ್ನು ಕೊಡುವ ಗುಣಗಳ ಶಿಕ್ಷಣ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸಿಗುವಂತೆ ಆಗಬೇಕು. ಭಾರತೀಯ ಕುಟುಂಬ ಜಗತ್ತಿಗೆ ಶ್ರೇಷ್ಠವಾದಂಥ ಉದಾಹರಣೆಯನ್ನು ಕೊಡುವ, ಮೇಲ್ಪಂಕ್ತಿ ಹಾಕುವ ಕುಟುಂಬ ಆಗಬೇಕು. ಕೊನೆಯದಾಗಿ ಎಲ್ಲರಿಗೂ ನಾವು ಕೇಳ್ಕೊಳ್ತಾ ಇದ್ವು, ನಾಗರಿಕ ಶಿಷ್ಟಾಚಾರ. ಈ ದೇಶದ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ನಾವು ನಿಯಮಗಳನ್ನು ಉಲ್ಲಂಘನೆ ಮಾಡುವುದರಲ್ಲಿ ಕೆಟ್ಟ ಸಂತೋಷವನ್ನು ಕಾಣುವ ವಿಕೃತಿಗೆ ಬಲಿಯಾಗಬಾರದು. ನಿಯಮಗಳನ್ನು ಪಾಲನೆ ಮಾಡುವುದರಲ್ಲಿ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದೀವಿ ಅನ್ನತಕ್ಕಂಥ ಒಂದು ಸಮಾಧಾನ ನಮಗೆ ಆಗಬೇಕು. ಈ ವಿಷಯಗಳ ಬಗ್ಗೆ ಎಲ್ಲ ಮನೆಗಳಿಗೂ ವಿನಂತಿ ಮಾಡಿಕೊಳ್ತಕ್ಕಂಥ ಗೃಹ ಸಂಪರ್ಕ ಆಯಿತು. 3ನೇ ಕಾರ್ಯಕ್ರಮ, ಪ್ರತಿಯೊಂದು ನಗರದಲ್ಲಿ ವಸತಿಗಳಲ್ಲಿ 400, 500, 1000 ಸಂಖ್ಯೆಯಲ್ಲಿ ಹಿಂದೂ ಬಂಧುಗಳು, ಎಲ್ಲ ಜಾತಿ, ಪಂಥ, ಪಕ್ಷ, ಸಂಪ್ರದಾಯಗಳಿಗೆ ಸೇರಿದವರು ಒಟ್ಟಾಗಿ ಬರಬೇಕು. ಹಿಂದೂ ಸಮ್ಮೇಳನ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನಾಗರಿಕ ಗೋಷ್ಠಿಗಳು ನಡೆಯೋದಿದೆ, ಯುವ ಸಮಾವೇಶಗಳು ನಡೆಯೋದಿದೆ ಮತ್ತು ಲಕ್ಷಾಂತರ ಗ್ರಾಮಗಳಲ್ಲಿ 1 ವಾರವಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ನಡೀಬೇಕು. ಈ ಉದ್ದೇಶಗಳನ್ನು ನಮ್ಮ ಕಣ್ಣು ಮುಂದೆ ಇಟ್ಕೊಂಡು ಶತಾಬ್ದಿ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ 3ನೇ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಬಂಧುಗಳೇ, ಭಗಿನಿಯರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳಿಂದ ನಾನು ಮೊದಲೇ ಉಲ್ಲೇಖ ಮಾಡಿದಂತೆ 3 ಕೆಲಸಗಳನ್ನು ಮಾಡ್ತಾ ಬಂದಿದೆ. ಇದು 3 ಸಹ ಕ್ರಿಯಾತ್ಮಕವಾದದ್ದು, ರಚನಾತ್ಮಕವಾದದ್ದೇ ವಿನಃ ಇದು ವಿರೋಧಾತ್ಮಕವಾದದ್ದು ಅಲ್ಲ. ದ್ವೇಷ ಭಾವನೆಯನ್ನು ಬಿತ್ತುವುದು ಖಂಡಿತ ಅಲ್ಲ. ಆ 3 ಕಾರ್ಯಗಳು ಇಷ್ಟೇ. ಮೊದಲಾಗಿ ನಾವು ಯಾರು ಅನ್ನೋದನ್ನು ನಾವು ಮರೆಯಬಾರದು. ಆತ್ಮವಿಸ್ಮೃತಿ ಈ ಸಮಾಜವನ್ನು ಶತಮಾನಗಳಿಂದ ಕಾಡಿಸ್ತಾ ಬಂದಿದೆ. ಅದರಿಂದ ಮುಕ್ತರಾಗಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು. ಇದು ಎಂದೆಂದಿಗೂ ಸಿಂಧು. ಹಿಂದೂ ಜಾಗೃತಿ 100 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಎರಡನೇದಾಗಿ, ಹಿಂದೂ ಸಮಾಜದಲ್ಲಿ ಸಾಮರಸ್ಯದ ಸೂತ್ರ ಕಡಿದು ಹೋಗ್ತಾ ಬಂತು ಕಾಲಕ್ಕೆ. ಜಾತಿ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ಪಕ್ಷಗಳ ಹೆಸರಿನಲ್ಲಿ, ಪ್ರದೇಶಗಳ ಹೆಸರಿನಲ್ಲಿ ನಮ್ಮ ಸಮಾಜ ಒಡೆದು ಹೋಗುವಂಥ ದುರವಸ್ಥೆ ಅನೇಕ ಬಾರಿ ಈ ಸಮಾಜಕ್ಕೆ ಒದಗಿ ಬಂದಿದೆ. ಈ ಎಲ್ಲ ಮನುಷ್ಯ ನಿರ್ಮಿತವಾದಂತಹ, ಕೃತಕವಾದಂತಹ ಸಾಮಾಜಿಕ ರಾಷ್ಟ್ರೀಯ ಭೇದ ಭಾವಗಳನ್ನು ದೂರ ಮಾಡಿ ಸಾಮರಸ್ಯದ ಸೂತ್ರವನ್ನು ಈ ಹಿಂದೂ ಸಮಾಜದಲ್ಲಿ ಸದಾಕಾಲವೂ ಹೆಣೆದಿಟ್ಟಿರುವ ವ್ಯವಸ್ಥೆ ಆಗಬೇಕು. 3ನೇದಾಗಿ, ಸಂಘಟಿತ ಹಿಂದೂ ಶಕ್ತಿ ಈ ದೇಶದಲ್ಲಿ ವಿಜೃಂಭಿಸಬೇಕು. ಜಗತ್ತಿನಲ್ಲಿ ಎಲ್ಲಿ ಶಕ್ತಿಯ ಚಮತ್ಕಾರ ಇದೆಯೋ ಅಲ್ಲಿ ಮಾತ್ರ ಭಕ್ತಿಯ ನಮಸ್ಕಾರ ಇರುತ್ತೆ. ವಿಚಾರ ಎಷ್ಟೇ ಶ್ರೇಷ್ಠವಾದರೂ ಸಂಘಟನೆ ಇಲ್ಲದೆ ಹೋದೆ ಒಂದು ದುರ್ಬಲ ಸಮಾಜದ ಎಷ್ಟೇ ಒಳ್ಳೆಯ ಇಷ್ಟಿದ್ರೂ ಜಗತ್ತು ಅದನ್ನು ಸ್ವೀಕಾರ ಮಾಡೋದಕ್ಕೆ ತಯಾರಾಗೋದಿಲ್ಲ. ಸಂಘಟಿತ ಸಾಮರ್ಥ್ಯದ ಹಿನ್ನೆಲೆ ಒಳಗೆ ನಾವು
ಜಗತ್ ಕಲ್ಯಾಣದ ವಿಷಯವನ್ನು ಮುಂದಿಟ್ಟರೆ ಮಾತ್ರ ಅದಕ್ಕೆ ಮಾನ್ಯತೆ ಸಿಗತ್ತೆ, ಸ್ವೀಕಾರ್ಯತೆ ಸಿಗತ್ತೆ. ಹಿಂದೂ ಜಾಗೃತಿ, ಹಿಂದೂ ಸಮಾಜದಲ್ಲಿ ಸಾಮರಸ್ಯ, ಹಿಂದೂ ಸಂಘಟನೆ, ಈ ಮೂರು ಆದಾಗ ಮಾತ್ರ ಭಾರತ ಜಗತ್ತಿನಲ್ಲಿ ಇತರ ಎಲ್ಲ ದೇಶಗಳಿಂದ ಗೌರವವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತೆ. ಭಾರತ ಮಾತೆ ವಿಶ್ವದ ಸಾಂಸ್ಕೃತಿಕ ಸಿಂಹಾಸನದ ಮೇಲೆ ವಿರಾಜಮಾನಳಾಗಬೇಕು. ಭಾರತ ಜಗದ್ಗುರು ಆಗಬೇಕು. ಇದು ಆಗಬೇಕಾದರೆ ಈ ಮಣ್ಣಿನ ಮಕ್ಕಳಾದ ಶತಮಾನಗಳಿಂದ ಭಾರತ ಮಾತೆಯ ಮಕ್ಕಳು ನಾವು. ಭಾರತ ನಮ್ಮ ಪಾಲಿಗೆ ಭೂಮಿ ಮಾತ್ರವಲ್ಲ, ಭಾರತ ನಮ್ಮೆಲ್ಲರ ಪಾಲಿಗೆ ಮಾತೃಭೂಮಿ. ಈ ಶ್ರದ್ಧೆಯನ್ನು ನಮ್ಮಲ್ಲಿ ನಾವು ಆಳವಾಗಿ ಬೆಳೆಸ್ಕೊಂಡಿದ್ದೀವಿ. ಅಂದಮೇಲೆ ಹಿಂದೂಗಳು ಜಾಗೃತಿ, ಸಾಮರಸ್ಯ ಮತ್ತು ಸಂಘಟನೆ, ಈ ಮೂರು ಸದಾ ನೆನಪಿನಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಆಚರಿಸುವಂಥ ಕಾರ್ಯ ಆಗಬೇಕು. ಅದಕ್ಕಾಗಿ ಸಂಘದ ಕಾರ್ಯ ನಡೀತಾ ಇದೆ. ಈ ಮೂರು ವಿಷಯಗಳನ್ನು ಐದಾರು ನಿಮಿಷಗಳಲ್ಲಿ ನಾನು ಸಂಕ್ಷಿಪ್ತವಾಗಿ ಮುಂದಿಟ್ಟು, ಈ ಶತಮಾನದ ಹೊಸ್ತಿಲಿನಲ್ಲಿ ನಾವು ಎಷ್ಟು ಬೆಳೆದಿದ್ದೇವೆ, ಈ ಮೂರರ ದೃಷ್ಟಿಯಿಂದ ಭಾರತದಲ್ಲಿ ಏನಾದರೂ ಬದಲಾವಣೆಯ ಒಂದು ಹೊಂಗಿರಣ ಕಂಡು ಬರ್ತಾ ಇದೆಯಾ? ಇಷ್ಟು ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮವನ್ನು ಕೊಡ್ತೀನಿ. ಬಂಧು ಭಗಿನಿಯರೇ, ನಾನು ಹೇಳುವ ವಿಷಯ ನಿಮಗೆಲ್ಲರಿಗೂ ಒಪ್ಪಿಗೆ ಆದಾಗ ನಿಮಗೆ ಒಪ್ಪಿಗೆ ಆಗಿದೆ ಅಂತ ನಮಗೆ ತಿಳಿಯುವುದು ಹೇಗೆ? ಒಂದು 2-3 ಚಪ್ಪಾಳೆ ತಟ್ಟಿದ್ರೆ ಆಗ ನನಗೆ ಪ್ರೋತ್ಸಾಹ ಅಲ್ಲ, ಈ ವಿಷಯಕ್ಕೆ ಒಪ್ಪಿಗೆ ಇದೆ, ಎಲ್ಲರೂ ಈ ಮಾತನ್ನು ಕೇಳ್ತಾ ಇದ್ದಾರೆ ಅನ್ನತಕ್ಕಂಥ ಸಮಾಧಾನ ನಮಗೆ ಆಗತ್ತೆ. ಈ ಮಾತು ಒಪ್ಪಿಗೆ ಆಯ್ತಾ? ಹೊಡೆರಿ 2 ಚಪ್ಪಾಳೆ ಆದರೆ. ನನಗಾಗಿ ಅಲ್ಲ, ನಾವೆಲ್ಲರೂ ಯಾವುದೇ ಜಾತಿ, ಭಾಷೆ, ಪಂಥ, ಸಂಪ್ರದಾಯಕ್ಕೆ ಸೇರಿದರೂ ಭಾರತದ ಯಾವುದೇ ಮೂಲೆಯಲ್ಲಿ ನಾವು ಹುಟ್ಟಿದ್ದರೂ ನಮ್ಮೆಲ್ಲರಿಗೂ ಸಮಾನ ಶ್ರದ್ಧೆಯ ಒಬ್ಬ ದೇವತೆ ಅಂದರೆ ಹನುಮಂತ. ರಾಮನಿಗಿಂತ ಹನುಮಂತ ಮಿಗಿಲಾದ ವ್ಯಕ್ತಿ. ಆದರೆ ಹನುಮಂತನಲ್ಲಿ ಒಂದು ಸ್ವಭಾವ ಇತ್ತು. ಸ್ವಭಾವ ಅನ್ನೋದಕ್ಕಿಂತ ಋಷಿ ಶಾಪ, ತನ್ನನ್ನು ತಾನು ಮರೆತು ಬಿಡಬೇಕು ಅಂತ. ಆ ಮರೆವು ದೂರವಾದಾಗ ಹನುಮಂತನ ಆ ಅದ್ಭುತ ಶಕ್ತಿ ಧರ್ಮವನ್ನು ಸಂರಕ್ಷಣೆ ಮಾಡತಕ್ಕಂಥ ಭೂಮಿಕೆಯನ್ನು ನಿಶ್ಚಿತವಾಗಿ ನಿರ್ವಹಿಸುತ್ತೆ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಎಲ್ಲರೂ ಹೇಳಬೇಕದನ್ನು. ಹಿಂದೂ ಸಮಾಜ ಹೇಗೆ ಅಂದರೆ, ಎತ್ತರೆ ಹನುಮಂತ ಹೇಳಿ, ಬಿದ್ದರೆ ಕುಂಭಕರ್ಣ. ಮಕ್ಕಳು ಜಾಸ್ತಿ ಹೇಳ್ತಾ ಇದ್ದಾರೆ, ಬಹಳ ಖುಷಿ ಆಯ್ತು. ಹನುಮಂತ ಎತ್ತರೆ ಲಂಕೆಯನ್ನು ಸುಡಬಲ್ಲ, ಸಮುದ್ರವನ್ನು ಹಾರಬಲ್ಲ, ರಾಮನ ಸೇವೆಯನ್ನು ಸಂಪೂರ್ಣವಾಗಿ ಸಮರ್ಪಣಾ ಭಾವದಿಂದ ಮಾಡಬಲ್ಲ. ಹನುಮಂತ ಮಲಗಿದರೆ ಎದುರು ವಿಶಾಲವಾದ ಸಮುದ್ರ, ಅದನ್ನು ದಾಟಿ ಹೋದರೆ ಲಂಕೆ, ಅಲ್ಲಿ ಸೀತೆ ಇರಬಹುದು ಅನ್ನತಕ್ಕಂಥ ಅನುಮಾನ. ಜಟಾಯುವನ ಅಣ್ಣ ಸಂಪಾತಿನೂ ಹೇಳಿದಾನೆ, ಸಮುದ್ರ ಹಾರಬೇಕು. ಯಾರಿಗೂ ಸಮುದ್ರ ಹಾರುವ ಸಾಮರ್ಥ್ಯ ಇರಲಿಲ್ಲ. ಸಾಮರ್ಥ್ಯ ಇದ್ದವ ಒಬ್ಬನೇ ಹನುಮಂತ, ಮರೆತು ಬಿಟ್ಟಿದ್ದ. ಆಗ ಜಾಂಬವಂತ ಹನುಮಂತನಿಗೆ ಹೇಳ್ತಾನೆ, ದೇವರು ನಿನಗೆ ಈ ಸಾಮರ್ಥ್ಯ ಕೊಟ್ಟಿದ್ದಾನೆ ಹನುಮಂತ, ಒಮ್ಮೆ ಜೈ ಶ್ರೀರಾಮ ಹೇಳಿ ಇಲ್ಲಿಂದ ನೀನು ಸಮುದ್ರ ಹಾರಿದರೆ ಒಂದೇ ನೆಗೆತಕ್ಕೆ ನೀನು ಲಂಕೆಯನ್ನು ಮುಟ್ಟಬಲ್ಲೆ. ಶ್ರೀರಾಮನ ಅಪೇಕ್ಷೆಯಂತೆ ಸೀತೆಯನ್ನು ನೀನು ಗುರುತಿಸಿ ಆಕೆಯಿಂದ ರಾಮನಿಗೆ ಸಂದೇಶವನ್ನು ತರಬಲ್ಲೆ ಹನುಮಂತ. ನೀನು ನಿನ್ನ ಸಾಮರ್ಥ್ಯ ಮರೆತು ಬಿಟ್ಟಿದ್ದೀಯ. ಈಗ ಧರ್ಮ ಸಂಸ್ಥಾಪನೆಯ ಕಾರ್ಯ
ಆ ಸವಾಲು ನಮ್ಮ ಎದುರಿಗೆ ಇದೆ. ಒಂದ್ಸಲ ನೆನಪು ಮಾಡ್ಕೋ, ಜೈ ಶ್ರೀರಾಮ್ ಹೇಳು. ಜೈ ಶ್ರೀರಾಮ್ ಹೇಳ್ದ, ತನ್ನ ಸಾಮರ್ಥ್ಯದ ನೆನಪು ಆಯಿತು. ಒಂದೇ ನೆಗೆತಕ್ಕೆ ಸಾಗರವನ್ನು ಉಲ್ಲಂಘಿಸಿ ಲಂಕೆಯನ್ನು ಮುಟ್ಟಿ ಸೀತೆಯನ್ನು ಗುರುತಿಸಿ, ರಾಮನ ಗುರುತನ್ನು ಸೀತೆಗೆ ತೋರಿಸಿ, ಸೀತೆಯ ವಿಶ್ವಾಸವನ್ನು ಗಳಿಸಿ, ಸೀತೆಯಿಂದ ಗುರುತನ್ನು ಪಡೆದು ರಾವಣನಿಗೆ ರಾಮನ ಶಕ್ತಿಯ ಪರಿಚಯವನ್ನೂ ಮಾಡಿಕೊಟ್ಟು ಯಶಸ್ವಿಯಾಗಿ ವಾಪಸ್ಸು ಬಂದ. ನಮ್ಮ ಹಿಂದೂ ಸಮಾಜವು ಹೀಗೇನೆ. ಎದ್ದರೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣವಾಯಿತು. ಎದ್ದರೆ ಛತ್ರಪತಿ ಶಿವಾಜಿ ಮಹಾರಾಜರ ಮುಖಾಂತರ ಹಿಂದೂ ಸಾಮ್ರಾಜ್ಯದ ನಿರ್ಮಾಣವಾಯಿತು. ಎದ್ದರೆ ಚಂದ್ರಗುಪ್ತ ಮೌರ್ಯನ ಮುಖಾಂತರ ಇಲ್ಲೊಂದು ಸುವರ್ಣ ಸಾಮ್ರಾಜ್ಯದ ಸ್ಥಾಪನೆಯಾಯಿತು. ಎದ್ದರೆ ಬ್ರಿಟಿಷರನ್ನ ಓಡಿಸುವ ಸಾಮರ್ಥ್ಯ ಬಂತು. ಮಲಗಿದರೆ ಕುಂಭಕರ್ಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೊದಲನೇ ಕಾರ್ಯ ಹಿಂದೂ ಸಮಾಜವನ್ನು ಜಾಗೃತಾವಸ್ಥೆಯಲ್ಲಿಡೋದು. ಅದಕ್ಕಿರ್ತಕ್ಕಂಥ ಒಂದೇ ಮುಖ್ಯವಾದ ಸರಳವಾದ ಉಪಾಯ ಅಂದರೆ ನಾನು ಹಿಂದೂ ಅನ್ನೋದನ್ನು ಹೇಳ್ತಾ ಇರಬೇಕು. ನಾನು ಹಿಂದೂ, ನೀನು ಹಿಂದೂ, ಅವನು ಹಿಂದೂ, ಇವನು ಹಿಂದೂ, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು. ಈ ಹಿಂದೂ ಅನ್ನತಕ್ಕಂಥ ಗುರುತು ಈ ದೇಶಕ್ಕೆ ಲಾಗಾಯತಿನಿಂದ ಬಂದಿರತಕ್ಕಂಥದ್ದು. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ. ಇದು ಹಿಂದೂಸ್ಥಾನ ದೇವನಿರ್ಮಿತವಾದ್ದು, ನಾವೆಲ್ಲರೂ ಹಿಂದೂಗಳು. ಇದನ್ನು ನೆನಪು ಮಾಡುವಂಥ ಕಾರ್ಯ ಸಂಘ ಮಾಡ್ತಾ ಬಂದಿದೆ. ಅದಕ್ಕಾಗಿ ಸಂಘದ ಸ್ವಯಂ ಸೇವಕರು ನೀನು ಯಾರು ಅಂದರೆ ನಾನು ಹಿಂದೂ ಅಂತ ಹೇಳ್ತಾರೆ. ಡಾಕ್ಟರ್ ಅಂಬೇಡ್ಕರ್ 1939 ಇಸ್ವಿಯಲ್ಲಿ ಪುಣೆಯಲ್ಲಿ ನಡೀತಾ ಇದ್ದಂಥ ಸಂಘದ ಶಿಬಿರಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ತರುಣರನ್ನ ಕೇಳ್ತಾರೆ, ನೀನು ಯಾರು, ನೀನು ಯಾರು ಅಂತ. ಅವರ ಮನಸ್ಸಿನಲ್ಲಿ ಏನಿತ್ತು, ಇಲ್ಲಿ ಯಾರಾದರೂ ದಲಿತರಿದ್ದಾರೋ, ಬರೀ ಬ್ರಾಹ್ಮಣರು ಮಹಾರಾಷ್ಟ್ರೀಯರೇ ತುಂಬಿದಾರೋ. ಅವ್ರ ಗಮನಕ್ಕೆ ಬಂತು, ದಲಿತರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಆದರೆ ಯಾರು ತಮ್ಮ ಜಾತಿಯನ್ನು ಗುರುತಿಸಿಕೊಳ್ಳದೆ ನಾವು ಹಿಂದೂ ಅಂತಿದ್ದಾರೆ. 1934ರಲ್ಲಿ ಗಾಂಧೀಜಿಯ ವಾರ್ಧಾ ಆಶ್ರಮದ ಬಳಿ ಸಾವಿರಾರು ಸ್ವಯಂ ಸೇವಕರ ಶಿಬಿರ ಆಗಿದ್ದಾಗ ಗಾಂಧೀಜಿ ಅಲ್ಲಿಗೆ ಹೋಗಿ ಕೇಳ್ತಾರೆ, ನೀನು ಯಾರು, ನೀನು ಯಾರು? ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಅಸ್ಪೃಶ್ಯತೆಯ ಸ್ವಲ್ಪವೂ ನೆರಳು ಇಲ್ಲ ಅಲ್ಲಿ. ಜಾತೀಯತೆಯ ಯಾವುದೇ ವಿಧವಾದಂಥ ಎಳ್ಳಷ್ಟು ದೋಷ ಅಲ್ಲಿಲ್ಲ. ನಾವು ಹಿಂದೂ, ನಾವು ಹಿಂದೂ. 100 ವರ್ಷಗಳಿಂದ ಈ ಹಿಂದೂ ಸಮಾಜದಲ್ಲಿ ಹಿಂದೂ ಜಾಗೃತಿಯನ್ನು ಸದಾಕಾಲವೂ ಇರುವ ವ್ಯವಸ್ಥೆಯ ರೂಪದಲ್ಲಿ ಸಂಘ ಬೆಳೀತಾ ಇದೆ. ಎರಡನೇದಾಗಿ ಸಾಮರಸ್ಯ. ನನ್ನ ಒಂದು ಸಣ್ಣ ಅನುಭವ ಹೇಳಿಬಿಡ್ತೀನಿ. 8 ವರ್ಷ ನಾನು ಬಿಹಾರ ಜಾರ್ಖಂಡದಲ್ಲಿ RSS ಪ್ರಚಾರಕನಾಗಿದ್ದೆ. ಬಿಹಾರ ಅಂತ ಹೇಳಿದ್ರೆ ಜಾತೀಯತೆ ಭಯಂಕರವಾದಂಥ ಕೆಟ್ಟ ರೂಢಿಯಾಗಿ ಹೋಗಿತ್ತು. ಈಗ ಬದಲಾಗಿದೆ. ಹಾಗೆ ಇತ್ತು 1999ರ ದಶಕ. ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ. ನನ್ನ ಎದುರಿಗೆ 7-8 ಜನ ತರುಣರು ಕೂತಿದ್ರು. ನಾನು ಹೀಗೆ ಕೇಳಿದೆ, ಆಪ್ಕಾ ನಾಮ್ ಕ್ಯಾ ಹೈ, ಆಪ್ಕಾ ನಾಮ್ ಕ್ಯಾ ಹೈ? ಒಬ್ಬ ಹೇಳ್ದ, ಮೇರಾ ನಾಮ್ ಯಾಕೂಬ್ ಹೈ ಅಂತಂದ. ಆಪ್ ಕೌನ್ ಹುಯೇ? ಮೈ ಮುಸಲ್ಮಾನ್ ಹೂ. ಅವರು ಮೈನಾರಿಟಿ ಅಂತೆ. ಆ ಮೈನಾರಿಟಿಯವನು ರೈಲ್ನೊಳಗೆ ಅಭಿಮಾನದಿಂದ ಹೇಳ್ದ, ಮೈ ಮುಸಲ್ಮಾನ್ ಹೂ ಅಂತ. ಠೀಕ್ ಹೈ, ಮಾಲೂಮ್ ಹೋ ಗಯಾ. ಇನ್ನೊಬ್ಬನ್ ಕೇಳಿದೆ, ಆಪ್ಕಾ ನಾಮ್ ಕ್ಯಾ ಹೈ? ಮೈ ನೇಮ್ ಈಸ್ ಜೋಸೆಫ್ ಅಂತಂದ. ಅಂಡ್ ಹೂ ಆರ್ ಯು? ಐ ಆಮ್ ಎ ಕ್ರಿಶ್ಚಿಯನ್. ಏನು ಅಭಿಮಾನದಿಂದ ನಿರ್ಭಯವಾಗಿ ಹೇಳ್ದ. ಇನ್ನು ಬಾಕಿಯವರು ಕೇಳಿದೆ, ಆಪ್ಕಾ ನಾಮ್ ಕ್ಯಾ ಹುವಾ? ಒಬ್ಬ ಹೇಳ್ದ, ಮೇರಾ ನಾಮ್ ಹೈ ಗೌತಮ್ ಕುಮಾರ್ ದೇಶಪಾಂಡೆ. ಆಪ್ ಕೌನ್ ಹೈ? ಮೈ ಬ್ರಾಹ್ಮಣ ಹೂ ಅಂದ. ಠೀಕ್ ಹೈ, ಮಾಲೂಮ್ ಹೋ ಗಯಾ.
ಇನ್ನೊಬ್ಬನ್ ಕೇಳಿದೆ, ಆಪ್ಕಾ ನಾಮ್ ಕ್ಯಾ ಹೈ? ಮೇರಾ ನಾಮ್ सीताराम यादव है। ये यादव कौन हो गए? लालू प्रसाद यादव मालूम नहीं, हम यादव है। ಇನ್ನೊಬ್ಬನ್ ಕೇಳಿದೆ, ಆಪ್ಕಾ ನಾಮ್ ಕ್ಯಾ ಹೈ? ಮೇರಾ ನಾಮ್ ಲಕ್ಷ್ಮण पासवान है। तो आप कौन है? हम दलित है। अब तीनों मिलकर क्या हो गए? ಒಬ್ಬನ ಮುಖ ಇನ್ನೊಬ್ಬ ನೋಡ್ದ. ನಾನು ಹೇಳಿದೆ, हम सब हिंदू है। एक मोहम्मद गर्व से बोलता है मैं मुसलमान हूँ, क्रिश्चियन गर्व से बोलता है मैं क्रिश्चियन हूँ। हम हिंदू लोग, शर्म की बात है क्या? हम सब हिंदू है, और हिंदू में जाति होगा, मुसलमान में भी है, ईसाई में भी है। ಒಂದು ಊರಿನಲ್ಲಿ ಒಬ್ಬ ಮುಸಲ್ಮಾನನ ಶವವನ್ನ ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಇರ್ತಕ್ಕಂಥ ಗುರುತೇ ಇಲ್ಲದೆ ಇರತಕ್ಕಂಥ ಮುಸಲ್ಮಾನ ಸಹ ಒಂದು ಹೆಗಲು ಕೊಡ್ತಾನೆ. ಅವರಲ್ಲಿರೋ ಸಾಮರಸ್ಯ ನಮ್ಮಲ್ಲಿ ಯಾಕಿಲ್ಲ? ನಮ್ಮಲ್ಲಿ ಯಾವ ಜಾತಿನೋ ಇವನೋ ಡಂಗೂರ ಹೊಡಿತಾ ಇದ್ದಾರೆ, ಬೆಂಕಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ನೋಡೋದ? ಸಂಘದವರು ನಿಶ್ಚಯ ಮಾಡಿದ್ವು, ಸಾಮರಸ್ಯದ ಸೂತ್ರದಲ್ಲಿ ಹಿಂದೂಗಳನ್ನು ಜೋಡಿಸಲೇಬೇಕು. ರಾಮ ಮಂದಿರವನ್ನು ಕಟ್ಟುವವರು ನಾವು, ರಾಮನ ಸಾಮರಸ್ಯದ ವ್ಯಕ್ತಿತ್ವವನ್ನು ಸ್ವೀಕಾರ ಮಾಡೋದು ಬೇಡವಾ? ರಾಮ ಗಂಗಾ ನದಿಯನ್ನು ದಾಟುವಾಗ ದೋಣಿಯಲ್ಲಿ ಅವನನ್ನು ದಾಟಿಸಿದವನು ಗುಹ, ಅವನು ಅಂಬಿಗ. ರಾಮ ರಾಜ ಕ್ಷತ್ರಿಯ. ಅಂಬಿಗನನ್ನ ಮಿತ್ರನಂತೆ ಆಲಿಂಗನ ಮಾಡದ. ಜಟಾಯು ಪಕ್ಷಿ. ಜಟಾಯು ರಾಮನ ಪಾಲಿಗೆ ಪಕ್ಷಿ ಆಗಲಿಲ್ಲ, ಸನ್ಮಿತ್ರನಾದ. ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋಗಿದ್ದಂಥ ಸುದ್ದಿಯನ್ನ ಜಟಾಯು ರಾಮನಿಗೆ ಕೊಟ್ಟ. ಆ ಜಟಾಯು ಪ್ರಾಣ ಬಿಟ್ಟಾಗ ರಾಮ ನಮ್ಮಪ್ಪ ಸತ್ತಾಗ ನಾನು ತಿಥಿ ಮಾಡಲಿಲ್ಲ, ಅಂತ್ಯಕ್ರಿಯೆ ಮಾಡಲಿಲ್ಲ, ಈ ಜಟಾಯು ನನ್ನ ಪಿತೃ ಸದೃಶ ಅಂಥೇಳಿ ಜಟಾಯುಗೆ ಅಂತ್ಯಕ್ರಿಯೆ ಮಾಡ್ದ. ಇದೇ ರಾಮ ವನವಾಸದಲ್ಲಿ ಹುಡುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೀತೆಯನ್ನ ಶಬರಿ ಮಾತೆ ಸಿಕ್ಕಿದಳು. ಶಬರಿ ದಲಿತ ಸಮಾಜದವಳು. ಆ ಶಬರಿ ಎಂಜಲು ಮಾಡಿದಂಥ ಬೋರೆ ಹಣ್ಣನ್ನ ರಾಮ ಸಂತೋಷವಾಗಿ ತಿಂದ. ಲಕ್ಷ್ಮಣ ಕೇಳ್ತಾನೆ, ಅವಳು ಎಂಜಲು ಮಾಡಿದ್ದು ತಿಂತೀಯಲ್ಲ ಅಂತ. ರಾಮ ಹೇಳ್ತಾನೆ, ಅವಳ ಎಂಜಲು ಮಾಡಿದ್ದನ್ನು ನೋಡಲಿಲ್ಲ, ಅವಳಲ್ಲಿದ್ದಂಥ ಮಾತೃ ವಾತ್ಸಲ್ಯವನ್ನ ಕಂಡೆ ನಾನು. ಶಬರಿ ಮಾತಾ ಅಂತ ಹೇಳ್ದ. ರಾಕ್ಷಸ ರಾವಣನ ಸತ್ತ ಮೇಲೂ ಸಹ ರಾಮ ವಿಭೀಷಣನಿಗೆ ಖಡಕ್ ಸೂಚನೆ ಕೊಟ್ಟ. ರಾವಣ ಅಧರ್ಮಿಯಾಗಿದ್ದಿರಬಹುದು, ಆದರೆ ರಾವಣ ಚಕ್ರವರ್ತಿಯಾಗಿದ್ದ. ನಿನ್ನ ಅಣ್ಣ ಸತ್ತ ಮೇಲೆ ದ್ವೇಷ ಮಾಡಬಾರದು, ಮರಣಾಂತಾನಿ ವೈರಾಣಿ, ರಾವಣನಿಗೆ ಅಂತ್ಯಕ್ರಿಯೆ ಮಾಡು ಅಂತ ಹೇಳ್ದ. ಎಲ್ಲರಲ್ಲಿಯೂ ಸಹ ಸಾಮರಸ್ಯದ ಭಾವವನ್ನು ಪ್ರಕಟ ಮಾಡದಂಥ ರಾಮ ಸಾಮರಸ್ಯದ ಜೀವನಕ್ಕೆ ಜೀವಂತ ಉದಾಹರಣೆ. ಅದಕ್ಕಾಗಿ ಇಡೀ ದೇಶದಲ್ಲಿ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ, ನಿಜವಾದ ಅರ್ಥದಲ್ಲಿ ರಾಷ್ಟ್ರ ಪುರುಷ ಶ್ರೀರಾಮನಾದ. ಅವನ ಕಾರ್ಯ ಮಾಡಕ್ಕೆ ಹೊರಟ ಮೇಲೆ ನಮ್ಮ ಹಿಂದೂ ಸಮಾಜದಲ್ಲಿ ಜಾತಿ ವಿಜಾತಿ ಸ್ಪೃಶ್ಯ ಅಸ್ಪೃಶ್ಯ ಇದು ಯಾವುದು ಇರಬಾರದು. ಭಾಷಣದಿಂದ ಇದು ಆಗುವುದಿಲ್ಲ. ಇದಕ್ಕೊಂದು ಉದಾಹರಣೆ ಬೇಕಾದರೆ ಒಂದು ಸಂಘಟನೆ ನಿರ್ಮಾಣ ಆಗಬೇಕು, ರಾಷ್ಟ್ರವ್ಯಾಪಿ. ಆ ಸಂಘಟನೆ ಒಳಗೆ ಎಲ್ಲ ಜಾತಿಯವರು ಬರಬೇಕು. ಆದರೆ ಅಲ್ಲಿ ಯಾವುದೇ ಜಾತೀಯತೆ ಅಸ್ಪೃಶ್ಯತೆ ಇರಬಾರದು, ಮೇಲು ಕೀಳು ಇರಬಾರದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಥರ ಸಾಮರಸ್ಯಕ್ಕೆ ಮಾದರಿಯಾದಂಥ ಸಂಘಟನೆಯಾಗಿ ಎದ್ದು ನಿಂತಿದೆ. ನಾವಿವತ್ತು ಸಮಾಜದಲ್ಲಿ ಅದನ್ನೇ ಕೇಳ್ಕೊತಾ ಇದ್ದೀವಿ. ಸಾಮರಸ್ಯದ ಸೂತ್ರದಲ್ಲಿ ನಾವೆಲ್ಲರೂ ಒಂದಾಗೋಣ. ಇನ್ನು ಮೂರನೇದಾಗಿ ಸಂಘಟನೆ. ನಾನು ಮೊದಲೇ ಹೇಳಿದಾಗೆ ಸಂಘಟನೆ ಇಲ್ಲದಿದ್ದರೆ ಶಕ್ತಿಯಲ್ಲಿ, ಕಲಿಯುಗದಲ್ಲಿ ಶಕ್ತಿ ಇರುವುದು ಸಂಘಟನೆ ಒಳಗೆ ಅಂತ ಹೇಳ್ತೀವಿ. ಆ ಸಂಘಟನೆ ಹಿಂದೂ ಸಮಾಜದಲ್ಲಿ ತರಬೇಕು. ಮುಸಲ್ಮಾನ್ ಸಂಘಟಿತನಾಗಬಹುದು, ತಪ್ಪಿಲ್ಲ. ಕ್ರಿಶ್ಚಿಯನ್ ಸಂಘಟಿತನಾಗಬಹುದು, ತಪ್ಪಿಲ್ಲ. ಹಿಂದೂ ಸಂಘಟಿತನಾದರೆ ಹಿಂದೂಗಳಿಗೆ ಅನ್ಸತ್ತೆ ಇದು ಕಮ್ಯುನಲ್ಲು,
ಇದು ಮುಸ್ಲಿಂ ವಿರೋಧಿ, ಇದು ಕ್ರಿಶ್ಚಿಯನ್ ವಿರೋಧಿ. ಯಾಕೆ ಈ ರೀತಿ ವಿಕೃತಿಗೆ ಒಳಗಾಗೋದು? 4 ಓಟುಗಳ ಆಸೆಗೋಸ್ಕರ ಹಿಂದೂ ಸಮಾಜವನ್ನು ಚಿಂದಿ ಮಾಡೋದರಲ್ಲೇ ಓಟನ ಒಂದು ಓಟ್ ಕಾಣ್ತಕ್ಕಂಥದ್ದು ಭಾವನೆ ದೂರ ಆಗಬೇಕು. ಹಿಂದೂ ಸಂಘಟಿತನಾಗಬೇಕು. ಸಂಘಟನೆ ಅಂದರೆ ಇಷ್ಟೇನೆ, ಶರೀರ ಮತ್ತು ಅಂಗಾಂಗಗಳ ನಡುವೆ ಸಂಬಂಧ ಇದೆಯಲ್ಲ, ಇದು ಸಂಘಟನೆಗೆ ಜೀವಂತ ಉದಾಹರಣೆ. ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಎಷ್ಟು ಅಂಗಾಂಗಗಳಿವೆ. ಪ್ರತಿಯೊಂದು ಅಂಗದ ಜಾಗ ಬೇರೆ, ಪ್ರತಿಯೊಂದು ಅಂಗದ ಕೆಲಸ ಬೇರೆ. ಆದರೆ ಯಾವ ಅಂಗವು ಇನ್ನೊಂದು ಅಂಗಕ್ಕಿಂತ ಕನಿಷ್ಠವೂ ಅಲ್ಲ, ಶ್ರೇಷ್ಠವೂ ಅಲ್ಲ. ತಲೆ ಮೇಲಿದೆ ಅನ್ನೋ ಕಾರಣಕ್ಕೋಸ್ಕರ ತಲೆ ಶ್ರೇಷ್ಠ, ಪಾದ ಕೆಳಗಿದೆ ಅನ್ನೋ ಕಾರಣಕ್ಕೋಸ್ಕರ ಪಾದ ಕನಿಷ್ಠ, ಇದು ಇಲ್ಲ. ತಲೆಯನ್ನ ಹಿರಿಯರ ಪಾದಗಳ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡೋದು ಈ ದೇಶದ ಪರಂಪರೆ. ತಲೆ ಇರ್ಬೋದು, ಕಣ್ಣಿರ್ಬೋದು, ಕಿವಿ ಇರ್ಬೋದು, ಕೈ, ಕಾಲು ಎಲ್ಲವೂ ಕೆಲಸ ಮಾಡುತ್ತವೆ. ಒಂದು ಇನ್ನೊಂದನ್ನು ವಿರೋಧ ಮಾಡಲ್ಲ. ಎಲ್ಲ ಅಂಗಾಂಗಗಳ ನಡುವೆ ಎಷ್ಟು ಸಹಜವಾದಂಥ ಸಹಯೋಗ ಇದೆ. ಇದರಿಂದ ಮನುಷ್ಯ ಆರೋಗ್ಯವಾಗಿರ್ತಾನೆ, ಒಳ್ಳೆಯ ಕೆಲಸವನ್ನ ಮಾಡ್ತಾನೆ. ಶರೀರ ಮತ್ತು ಅಂಗಗಳ ಸಂಬಂಧ ಸಂಘಟನೆಗೆ ಉದಾಹರಣೆ. ಇಡೀ ಹಿಂದೂ ಸಮಾಜ ಹೀಗಿರಬೇಕು. ದೇಶದಲ್ಲಿ ಎಲ್ಲ ಮೂಲೆಗಳಲ್ಲೂ ಎಲ್ಲ ಹಿಂದೂಗಳು, ಯಾವುದೇ ಮೂಲೆಯ ಹಿಂದುವಿಗೆ ಏನೇ ಒಳ್ಳೆಯದಾದರೂ ಸಂತೋಷ ಪಡಬೇಕು, ಏನೇ ಸಂಕಟ ಆದರೂ ಸಹಾನುಭೂತಿಯಲ್ಲ ಸಮಾನುಭೂತಿಯನ್ನು ತೋರಿಸಬೇಕು. ಇದು ಸಂಘಟನೆಗೆ ಉದಾಹರಣೆ. ಈ ರೀತಿ ಹಿಂದೂ ಸಮಾಜ ಸಂಘಟಿತವಾಗಬೇಕು. ಈ 3 ಕೆಲಸಗಳಲ್ಲಿ ಯಾರ ವಿರೋಧ ಇದೆಯಪ್ಪ? ಈ 3 ಕೆಲಸಗಳಲ್ಲಿ ಯಾವ ಹಿಂಸೆಯ ದುರುದ್ದೇಶ ಇದೆ? ಈ 3 ಕೆಲಸಗಳಲ್ಲಿ ಯಾವುದಾದರೂ ಚುನಾವಣಾ ರಾಜಕೀಯ, ಅಧಿಕಾರ ರಾಜಕೀಯದ ವಾಸನೆ ಇದೆಯಾ? ಇಲ್ಲ. ಇದೆಲ್ಲವೂ ಭಾರತವನ್ನ ಜಗತ್ತಿನಲ್ಲಿ, ಭಾರತ ಮಾತೆಯನ್ನ ಜಗತ್ತಿನಲ್ಲಿ ಜಗನ್ಮಾತೆಯನ್ನಾಗಿ ಮಾಡಬೇಕು ಅನ್ನತಕ್ಕಂಥ ಒಂದು ಭಾರತ ಭಕ್ತಿಯ ಉದ್ದೇಶ ಇದೆಯೇನ, ಇನ್ಯಾವುದೂ ಇಲ್ಲ. ಬಂಧುಗಳೇ, ಭಗಿನಿಯರೇ, 100 ವರ್ಷಗಳಾಗಿರತಕ್ಕಂಥ ಈ ಸನ್ನಿವೇಶದಲ್ಲಿ ನಾವು ನಿಧಾನವಾಗಿ ಸ್ವಲ್ಪ ಕಣ್ಣರಳಿಸಿ ನೋಡಿದರೆ ಹಿಂದೂ ಜಾಗೃತಿ ಆಗುತ್ತಾ ಇದೆ. ಹಿಂದೂ ಅನ್ನೋ ಶಬ್ದ 100 ವರ್ಷಗಳ ಹಿಂದೆ ತ್ಯಾಜ್ಯವಾಗಿತ್ತು. ಹಿಂದೂ ಅಂತ ಹೇಳ್ಕೊಳ್ಳೋದು ನಾಚಿಕೆಯ ವಿಷಯವಾಗಿತ್ತು. ಹಿಂದೂ ಅಂತ ಹೇಳ್ಕೊಳ್ಳೋದು ಭಯ ಉಂಟು ಮಾಡ್ತಾ ಇತ್ತು. ಈ 100 ವರ್ಷಗಳಲ್ಲಿ ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ, ಈ ಹೊತ್ತು ರಾಜಕೀಯ ಕ್ಷೇತ್ರದಲ್ಲಿ ಸೆಕ್ಯುಲರ್ ಅಂತ ಹೇಳ್ಕೊಳ್ಳೋರು ಸಹ ನಾನು ಹಿಂದೂ, ನನ್ನ ಹೆಸರಿನಲ್ಲಿ ರಾಮನ ಹೆಸರಿದೆ ಅಂತ ರಾಮನ ಹೆಸರು ಇರತಕ್ಕಂಥ ಒಬ್ಬ ಸೆಕ್ಯುಲರ್ ರಾಜಕಾರಣಿ ಹೆಸರು ನಾನು ಹೇಳುವುದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದ್ರೆ ಯಾರಾದರೂ ಹೇಳಿ. ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯ ಅನ್ನಲ್ಲ ನಾನು, ಸಿದ್ದರಾಮಯ್ಯನವರು ನಮ್ಮ ದೇಶದಲ್ಲಿ ಎಲ್ಲರೂ ಇವತ್ತು ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ತಯಾರಾಗ್ತಾ ಇದ್ದಾರೆ. ಯಾಕೆಂದ್ರೆ 100 ವರ್ಷಗಳು ಇದನ್ನು ಎಬ್ಬಿಸುವಂಥ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಸಾಮರಸ್ಯ ಪ್ರಕಟವಾಗೋದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಸಾಮರಸ್ಯದ ಮೂರ್ತ ರೂಪ, ಧರ್ಮದ ಮೂರ್ತ ರೂಪ ಶ್ರೀರಾಮ. ಶ್ರೀರಾಮ ಧರ್ಮದ ಮೂರ್ತ ರೂಪ. ಅವನು ಹುಟ್ಟಿದ ಜಾಗದಲ್ಲಿ ಅವನಿಗೆ ಮಂದಿರವನ್ನು ಕಟ್ಟೋದು ಇದು ನಮ್ಮ ರಾಷ್ಟ್ರೀಯ ಕರ್ತವ್ಯ, ಯಾರ ವಿರುದ್ಧ ಅಲ್ಲ. ನ್ಯಾಯ ದೇವತೆ ನಮ್ಮ ಪರವಾಗಿ ನಿಲ್ಲುವವರೆಗೆ ನಾವು ಶಾಂತಿಯುತವಾಗಿ ಆಂದೋಲನ ಮಾಡಿದ್ವು. ನ್ಯಾಯ ದೇವತೆ ನಮ್ಮ ಪರವಾಗಿ ತೀರ್ಪು ಕೊಟ್ಟ ನಂತರ ಅಯೋಧ್ಯೆ ಒಳಗೆ ಮಂದಿರದ ನಿರ್ಮಾಣ ಕಾರ್ಯ ಶುರು ಮಾಡಿದ್ವು. ಆಗ ದೇಶದಲ್ಲಿ ನೋಡ್ರಿ ಸಾಮರಸ್ಯ ಎಷ್ಟು ಅದ್ಭುತವಾಗಿ ನಿರ್ಮಾಣವಾಗಿತ್ತು ಅಂದರೆ, ಎಲ್ಲ ಜಾತಿಯವರು, ಎಲ್ಲ ವೃತ್ತಿಯವರು, ಎಲ್ಲ ವಯಸ್ಸಿನವರು, ಎಲ್ಲ ಪ್ರದೇಶದವರು, ಎಲ್ಲ ರಾಜಕೀಯ ಪಕ್ಷದವರು ರಾಮ ಮಂದಿರದ ನಿರ್ಮಾಣಕ್ಕೆ ಸಂತೋಷವಾಗಿ ಸಮರ್ಪಣೆ ಮಾಡಿದರು.
300 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಸಣ್ಣ ಮಂದಿರ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ 3,000 ಕೋಟಿ ರೂಪಾಯಿಗಳು ಹರಿದು ಬಂತು. ಅದಕ್ಕೆ ತಕ್ಕಾಗಿ ಭವ್ಯವಾದಂಥ ದಿವ್ಯವಾದಂಥ ರಾಮ ಮಂದಿರ ನಿರ್ಮಾಣ ಆಗಿಯೇ ಹೋಯ್ತು. 2 ವರ್ಷ ಆಗಿಯೇ ಹೋಯ್ತು. ಈ ಹೊತ್ತು ಆ ಮಂದಿರಕ್ಕೆ ಹೋಗುವವರ ಭಕ್ತಾದಿಗಳ ಸಂಖ್ಯೆ ನಿಮಗೆ ಗೊತ್ತಾ? ಮೊನ್ನೆ ಫೋನ್ ಮಾಡಿ ಕೇಳಿದೆ, ಗೋಪಾಲ್ ಜಿ ಇಸ್ ಜಾಡೆ ಮೇ ಚಳಿ ಒಳಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ. ಆಗ ಅವನು ಹೇಳಿದ, ರಾಮಣ್ಣವರೇ ಇವತ್ತು 70,000 ಭಕ್ತರು ಬಂದು ಹೋದರು ಅಂತ. ನೂಕು ನುಗ್ಗಲು ಆಗಲಿಲ್ವಾ? ನೂಕು ನುಗ್ಗಲು ಏನೂ ಇಲ್ಲ. ಮದುವೆಯಲ್ಲಿ, ನಮ್ಮ ಮನೆಯ ಮದುವೆಯಲ್ಲಿ ಸಂಭ್ರಮ ಇರುತ್ತೆ ವಿನಃ, ಸಡಗರ ಇರುತ್ತೆ ವಿನಃ, ಸಾಮರಸ್ಯ ಇರುತ್ತೆ ವಿನಃ ಜಗಳಗಳು ಆಗೋದಿಲ್ಲ, ಕಾಲು ತುಳಿತ ಆಗೋದಿಲ್ಲ. ಬೇರೆ ಬೇರೆ ಕಡೆ ಕಾಲು ತುಳಿತ ಆಗಬಹುದು. ಬೆಂಗಳೂರಿನಲ್ಲಿ ಕಾಲು ತುಳಿತ ಆಗಿ ಸತ್ರು, ಯಾವುದೋ ಕ್ರಿಕೆಟ್ನಲ್ಲಿ ಯಾರೋ ಗೆದ್ರು ಅನ್ನೋ ಕಾರಣಕ್ಕೆ 70,000 ಜನ ನಿತ್ಯ ಬರ್ತಾ ಇದ್ದಾರೆ. ಎಂಥ ಒಂದು ಸಾಮರಸ್ಯ! ಬಂದವರು ಎಲ್ಲರೂ ಒಂದೇ ಮಾತು ಹೇಳೋದಲ್ಲಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯೋಧ್ಯೆಯ ರಾಮ ಮಂದಿರ ಈ ಸಮಾಜದಲ್ಲಿ ಸಾಮರಸ್ಯದ ಭಾವನೆಯನ್ನು ಗಟ್ಟಿ ಮಾಡ್ತಾ ಇದೆ. ಕೊನೆಯದಾಗಿ ಸಂಘಟನೆ ಆಗ್ತಾ ಇದೆಯಾ ಹಿಂದೂ ಸಮಾಜದಲ್ಲಿ? ಹಿಂದೂ ಸಮಾಜದಲ್ಲಿ ಸಂಘಟನೆ ಆಗ್ತಾ ಇದೆ ಅನ್ನೋದಕ್ಕೆ 2 ಉದಾಹರಣೆ ಹೇಳ್ತೀನಿ. ಒಂದು, ಪ್ರಧಾನಮಂತ್ರಿಯವರು ದೇಶಕ್ಕೆ ಕರೆ ಕೊಟ್ಟರು. ಸ್ವಾತಂತ್ರ್ಯ ಬಂದು 75 ವರ್ಷಗಳಾಯಿತು, ಅಮೃತ ಮಹೋತ್ಸವ. ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಮನೆಗಳ ಮೇಲೆ ತಿರಂಗಿ ಝಂಡಾ ಹಾರಬೇಕು ಅಂತ. ಆ ದಿನ ನಾನು ಗುಲ್ಬರ್ಗಾ ವಿಭಾಗದಲ್ಲಿ ಕಾರ್ನಲ್ಲಿ ಒಂದು ತಾಲೂಕಿಂದ ಇನ್ನೊಂದು ತಾಲೂಕು ಹೋಗ್ತಾ ಇದ್ದೆ. ಮನೆಗಳ ಮೇಲೆ ತಿರಂಗಿ ಝಂಡಾ. ದೇಶ ಸಂಘಟಿತವಾಗಿದೆ. ಸಿಂಧೂರ ಆಪರೇಷನ್ ಆದಾಗ ದೇಶ ಯಾವ ರೀತಿ ಪ್ರತಿಕ್ರಿಯಿಸಿತು? ದೇಶ ಸಂಘಟಿತವಾಗಿದೆ. ದೇಶದಲ್ಲಿ ಹಿಂದೂ ಸಮಾಜ ಸಂಘಟಿತವಾದಾಗ ದೇಶ ಸಂಘಟಿತವಾಯಿತು. ಕಿರಿಚಾಡ್ತಾ ಇದ್ದಂಥ ಚೀನಾ ಸುಮ್ಮನಾಯಿತು. ಕಚ್ತಾ ಇದ್ದಂಥ ಪಾಕಿಸ್ತಾನ ಕುಯ್ ಕುಯ್ ಅಂತ ಇದೆ. ಇವತ್ತಲ್ಲ ನಾಳೆ ಅಮೆರಿಕ ದಾರಿಗೆ ಬರುವುದರಲ್ಲಿ ಸಂದೇಹವೇ ಬೇಡ. ಭಾರತ ಶಕ್ತಿಶಾಲಿ ಆಗ್ತಾ ಇದೆ. ಈ 3 ನಿಟ್ಟಿನಲ್ಲಿ 100 ವರ್ಷಗಳಿಂದ ನಾವು ಮಾಡ್ತಾ ಬಂದಿರುವಂಥ ಕಾರ್ಯ ಇವತ್ತು ಯಶಸ್ಸಿನ ಹೊಂಗಿರಣಗಳನ್ನು ನಮ್ಮೆಲ್ಲರಿಗೂ ಗೋಚರಿಸುವಂತೆ ಮಾಡಿದೆ. ಕೊನೆಯದಾಗಿ ನಿಮ್ಮೆಲ್ಲರಲ್ಲಿ ನನ್ನ ನಿವೇದನೆ ಇಷ್ಟನೇ, ಒಂದು ಕಾರ್ಯಕ್ರಮ ಆದ ನಂತರ 4-6 ದಿನ ಮೆಲುಕು ಹಾಕಿ ಅದನ್ನು ಮರೆತು ಬಿಡಬಾರದು. ಯಾರು ಕುಂಭಕರ್ಣನನ್ನ ಆವಾಹನೆ ಮಾಡಬಾರದು. ನಾವೆಲ್ಲ ಹನುಮಂತನನ್ನ ಆರಾಧನೆ ಮಾಡೋರು. ಜಾಗೃತ ಹನುಮಂತನಾಗಿರಬೇಕು. ನಮ್ಮೆಲ್ಲರ ಮನೆ ದೇಶಭಕ್ತಿಯ ಭಾರತ ಮಾತೆಯ ಮಂದಿರವಾಗಿರಲಿ. ನಮ್ಮೆಲ್ಲರ ಮನೆಗಳಲ್ಲಿ ಪಶ್ಚಿಮದ ಅಂಧಾನುಕರಣೆಯ ವ್ಯಾಮೋಹ ಪ್ರವೇಶ ಮಾಡದಿರಲಿ. ನಮ್ಮೆಲ್ಲರ ಮನೆಗಳಲ್ಲಿ ಸ್ವದೇಶಿಗೆ ಆದ್ಯತೆ ಇರಲಿ. ನಮ್ಮೆಲ್ಲರ ಮನೆಗಳಲ್ಲಿ ಪ್ರಕೃತಿಯನ್ನ ಕೃತಜ್ಞತೆಯಿಂದ ಪೂಜಿಸುವಂಥದ್ದಿರಲಿ. ನಮ್ಮೆಲ್ಲರ ಮನೆಗಳಲ್ಲಿ ಇರತಕ್ಕಂಥವರು ರಾಷ್ಟ್ರದ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾ ಈ ಭಾರತವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನೆಗಳು ಭಾರತ ಭಕ್ತಿಯ ಬಲವಾದ ಕೇಂದ್ರಗಳಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದಕ್ಕಾಗಿ ಒಂದೇ ಒಂದು ಮಾತು ನಿಮ್ಮ ಕೈಲಿ ಹೇಳಿಸ್ತಿ ನನ್ನ ಮಾತು ಮುಗಿಸ್ದೆ. ಇಲ್ಲಿ ಕುಳಿತಿರತಕ್ಕಂಥವ್ರು ಎಲ್ಲರೂ ಜಾಗೃತ ಹಿಂದೂಗಳು, ಸಾಮರಸ್ಯದ ಸೂತ್ರದಲ್ಲಿ ಒಂದಾಗಿರುವ ಹಿಂದೂಗಳು, ಸಂಘಟಿತ ಹಿಂದೂಗಳು. ನಮ್ಮ ಕೆಲಸ ಏನು? ಸಂಘ ಇಷ್ಟೇ ಹೇಳುತ್ತೆ, ಯಾರಿಗೆ ಎಬ್ಬಿಸುವ ಜವಾಬ್ದಾರಿ ಇದೆಯೋ ಅವರಿಗೆ ಆನಂದದಿಂದ ಮಲಗುವ ಅಧಿಕಾರವಿಲ್ಲ. ನಾವೆಲ್ಲರೂ ಇಡೀ ಹಿಂದೂ ಸಮಾಜವನ್ನ ಎಬ್ಬಿಸುವ ಜವಾಬ್ದಾರಿಯುಳ್ಳಂಥವರು. ನಾವು ಯಾರು ಕುಂಭಕರ್ಣನ ಆವಾಹನೆ ಮಾಡಿಕೊಳ್ಳದೆ
ಸದಾ ಕಾಲವು ಹನುಮಂತನನ್ನು ನಮ್ಮ ಮೇಲೆ ಆವರಿಸಿಕೊಂಡು ಬದುಕೋಣ, ಶ್ರೀರಾಮನ ಬಂಟರಾಗಿರೋಣ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಸಮಾಜದಲ್ಲಿ ಯಾವ ರೀತಿಯಾದ ಪರಿವರ್ತನೆ ನಮಗೆ ತೋರ್ತಾ ಇದೆ, ರಾಮನ ವೈಭವ ಇವೆಲ್ಲವನ್ನ ನಮ್ಮ ಮುಂದೆ ಅತ್ಯಂತ ಸ್ಥೂಲವಾಗಿ ಮನದಟ್ಟಾಗುವ ರೀತಿಯಲ್ಲಿ ವರ್ಣನೆ ಮಾಡಿಕೊಟ್ಟಂತ ನಮ್ಮ ಹಿರಿಯ ಸ್ವಯಂ ಸೇವಕರಾಗಿರ್ತಕ್ಕಂಥ ಪ್ರಚಾರಕರಾಗಿರ್ತಕ್ಕಂಥ ರಾಮಣ್ಣನವರಿಗೆ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಈಗ ರತ್ನಾಕರ ದೌತ ಪದಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ಒಂದೇ ಭಾರತ ಮಾತ್ರ. ಈ ಭಾರತ ಮಾತೆಯ ಮಡಿಲಲ್ಲಿ ಈ ರೀತಿಯಾದ ಸಾಧು ಸಂತರು ರಾಜರ್ಷಿ ಮಹರ್ಷಿಗಳು ಜನ್ಮ ನೀಡಿ ಭಾರತವನ್ನ ಪರಮ ವೈಭವಕ್ಕೆ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ರೀತಿಯಲ್ಲಿ ಒಬ್ಬರಾಗಿರ್ತಕ್ಕಂಥ ದಕ್ಷಿಣಸ್ಯ ದರ್ಶಿನಿ ಅಂತಕ್ಕಂತಹ ಒಂದು ಎಕ್ಸಿಬಿಷನ್ ಅನ್ನು ಅರೇಂಜ್ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಸ್ಟಾಲ್ಸ್ ಇರುತ್ತೆ. ಈ ಸ್ಟಾಲ್ಸಲ್ಲಿ ಏನಪ್ಪ ವೈಶಿಷ್ಟ್ಯತೆ ಅಂತಂದರೆ, ಆಧುನಿಕ ವಿಜ್ಞಾನಗಳಲ್ಲಿರ್ತಕ್ಕಂತಹ ಎಕ್ಸ್ಪೆರಿಮೆಂಟ್ಸ್ನ ಯೂಸ್ ಮಾಡಿ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರ್ತಕ್ಕಂತಹ ಬಹಳಷ್ಟು ವಿಚಾರಗಳನ್ನು ಜೋಡಿಸ್ತಕ್ಕಂತಹ ಒಂದು ಅದ್ಭುತವಾದ ಒಂದು ಕ್ರಿಯೆಯನ್ನು ಮಾಡ್ತಿದ್ದಾರೆ. ಇದನ್ನೆಲ್ಲ ಮಾಡ್ತಾ ಇರೋದು ಶಾಲಾ ಮಕ್ಕಳು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು. ನಮಗೆ ಹೆಮ್ಮೆ ಆಗತಕ್ಕಂಥ ವಿಷಯ ಅಂದರೆ ಈ ಒಂದು ಸ್ಕೂಲ್ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದೆ. ಇದಕ್ಕೆ ತಾವೆಲ್ಲರೂ ಬಂದು ಇದರ ಒಂದು ಸಮರ್ಪಣೆ 31ನೇ ತಾರೀಕು ಇರುತ್ತೆ. ಇದು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿರುತ್ತೆ. ಅಲ್ಲಿ ಈಶ್ವರ ಇದ್ದಾನೆ, ಈಶ್ವರನ ಇನ್ನೊಂದು ಹೆಸರು ದಕ್ಷಿಣಾಮೂರ್ತಿ. ಅವನೇ ಆತ್ಮಜ್ಞಾನವನ್ನು ಕೊಡ್ತಕ್ಕಂತಹ ಆದಿಗುರು. ಅವರ ವಿಚಾರದಲ್ಲಿ ನಮ್ಮ ಆಧ್ಯಾತ್ಮಿಕ ಏಳಿಗೆಗೆ ಇದು ಬಹಳ ಮುಖ್ಯವಾಗಿದೆ. ನಮ್ಮಲ್ಲೇ ಇರತಕ್ಕಂತಹ ಅಧರ್ಮಗಳು, ಒಳಗಿನ ಅಧರ್ಮಗಳನ್ನು ಅಳಿಸಲಿಕ್ಕೆ ದಕ್ಷಿಣಾಮೂರ್ತಿ ಬೇಕು ಅಂತಕ್ಕಂತಹ ಒಂದು ಸಮಾವೇಶ ನಡೀತಾ ಇದೆ. ರಾಷ್ಟ್ರಗಳು, ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳು ಈ ಧರ್ಮವನ್ನು ಪ್ರೀತಿ ಪಡ್ತಾರೆ. ಇಂಥ ಒಂದು ಆಳವಾದ ಒಂದು ಧರ್ಮ ಭಾರತದಲ್ಲಿದೆ. ಈ ಸಂಸ್ಕೃತಿನ ನಾವು ಹುಟ್ಟಿದ್ರೆ ಭಾರತದಲ್ಲಿ ಹುಟ್ಟಬೇಕು ಅಂತ ಈಗಾಗಲೇ ಸ್ವಾಮೀಜಿಗಳು ಬಹಳ ಹೇಳಿದ್ದಾರೆ. ಬೇರೆ ದೇಶಗಳೆಲ್ಲ ಆಗಿರೋದಂತ ಹೇಳ್ತಾರೆ. ಇಲ್ಲಿ ಭಾರತದಲ್ಲಿ ಇವತ್ತು 100 ವರ್ಷ ಸ್ವಯಂ ಸೇವಕ ಸಂಘ ಪೂರೈಸಿದೆ. ಅವರ ಕರ್ತವ್ಯ ಹೇಗಿದೆ ಅಂತ ಸ್ವಾಮೀಜಿಗಳು ಹೇಳಿದರು. ಅವ್ರಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು, ತಾವು ಹಿರಿಯರು. ನಾವು ಇಲ್ಲಿ ಬಂದಿರೋದು ಜಾತಿ ಮತ ಬಿಟ್ಟು, ಪಕ್ಷಭೇದ ಬಿಟ್ಟು ಈ ಒಂದು ಸಮಾರಂಭ ಬಂದಿದೆ. ಯಾಕಂತಂದರೆ ಇದು ಭಾರತ ದೇಶದ ಒಂದು ಅಸ್ತಿತ್ವ. ಈ ಅಸ್ತಿತ್ವನ ಕಾಪಾಡಬೇಕಾದ್ರೆ ನಮ್ಮಲ್ಲಿರೋ ಕಂದಕನ ಪಕ್ಕ ತಳಿಬೇಕು. ನಮ್ಮಲ್ಲಿ ಕಂದಕ ಇದೆ. ಯಾವ ಕಂದಕ ಅಂತಂದರೆ ಈ ಜಾತಿ ಅನ್ನೋದು ಆವಾಗಲೇ ಲತ್ತೆ ಅಂತ ಹೇಳಿದ್ರು ನಮ್ಮ ಸ್ವಾಮೀಜಿಗಳು. ಈ ಲತ್ತೆನ ತೆಗಿದ್ರೆ ನಮ್ಮನ್ನು ಮೀರಿಸೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಯಾರೂ ಹುಟ್ಟೋದು ಇಲ್ಲ. ಈ ನೋವು, ಈ ಕಂದಕ ಇದೆ. ಆ ಕಂದಕನ ಸೇರ್ಬೇಕಾದ್ರೆ ಇವತ್ತು 100 ವರ್ಷದ ನಮ್ಮ ಬಂಧುಗಳು, ನಮ್ಮ ಏನು ಸ್ವಯಂ ಸೇವಕರು ಅವರ ಶ್ರಮ ನಡೆದಿದೆ. ಅದನ್ನು ಬಹಳ ನಾನು ಅವ್ರನ್ನ ಅಭಿನಂದಿಸಿದೆ. ಜೊತೆಗೆ ನಮ್ಮ ಇತಿಹಾಸ ಪುಟಗಳನ್ನು ತಿರುವಾಕಿದಾಗ ಸ್ವಾಮಿ ವಿವೇಕಾನಂದರು ಕೊಟ್ಟಂಥ ಕೊಡುಗೆ, ರಾಮಕೃಷ್ಣ ಪರಮಹಂಸರು ಕೊಟ್ಟಂಥ ಕೊಡುಗೆ, ಇನ್ನು ಅನೇಕರು ಇವತ್ತು ಶಂಕರಾಚಾರ್ಯ ಇರ್ಬೋದು, ರಾಮಾನಂದಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ಅನೇಕ ಮಹನೀಯರು ಸನಾತನ ಧರ್ಮದಲ್ಲಿ ತೋರಿಸಿದ್ದಾರೆ. ಆದರೆ ನಾವು ಓದ್ತೀವಿ, ಕೇಳ್ತೀವಿ, ಆದರೆ ಅದರ ಸಾರಾಂಶನ ಈ ಮಣ್ಣೂರು ನಾವು ತಿಳ್ಕೊಳ್ಳೋದು ಭಾಳ ಕಷ್ಟಕರವಾಗಿದೆ. ತಿಳ್ಕೊತಾ ಇಲ್ಲ. ನಾವು ತಿಳ್ಕೊಂಡ್ರೆ ನಮಗೆ ಇಂಥ ಧರ್ಮ ಇನ್ಯಾವುದೂ ಅಲ್ಲ. ಭಾಳ ಪವಿತ್ರವಾದ ಧರ್ಮ ಹಿಂದೂ ಧರ್ಮ. ಅದನ್ನು ನಾವೇನಾದರೂ ಮಾಡಬೇಕಾದ್ರೆ ಇದು ನಮ್ಮ ಕಂದಕನ ಸರಿ ಮಾಡಬೇಕು. ಯಾಕಂದರೆ ಇವತ್ತು ಇಲ್ಲಿ ಮಾತಾಡ್ತೀವಿ, ನಾಳೆ ಹೋಗಿ ಅವ್ರು ಯಾರು ಇವ್ರು ಯಾರು ಅಂದಾಗೆ ನಾವು ಅಲ್ಲಿ ನಮ್ಮ ಅಸ್ತಿತ್ವನ ನಾವು ಬೆಳ್ಕೊತೀವಿ. ಆದ್ದರಿಂದ ನಾವೆಲ್ಲರೂ ಈ ಸಮಾಜವನ್ನು, ಈ ಹಿಂದೂ ಸಮಾಜವನ್ನು ಕಟ್ಟಿ ಈ ಭಾರತವನ್ನು ಬಲಿಷ್ಠ ರಾಷ್ಟ್ರ ಮಾಡಿ ನಮ್ಮನ್ನು ಯಾರೂ ಮುಟ್ಟಕ್ಕಾಗಲ್ಲ. ಅಂಥ ರೀತಿಯಲ್ಲಿ ನಾವು ಬೆಳಿತೀವಿ. ದೊಡ್ಡವರ ಆಶೀರ್ವಾದ ಇದೆ, ನಮ್ಮ ತಪಸ್ವಿಗಳ ಆಶೀರ್ವಾದ ಇದೆ. ಅನೇಕ ಬುದ್ಧಿವಂತರು ಈ ದೇಶದಲ್ಲಿದ್ದಾರೆ. ಈಗಾಗಲೇ ಸ್ವಾಮೀಜಿಗಳಿದ್ರು, ಇಲ್ಲಿರೋಂಥ ಮಣ್ಣಿನ ಋಣ, ಇಲ್ಲಿರೋಂಥ ಬುದ್ಧಿವಂತರು ಪ್ರಪಂಚದಲ್ಲಿ ಎಲ್ಲಿಲ್ಲ. ನಮ್ಮ ಪುಸ್ತಕಗಳನ್ನ, ನಮ್ಮ ಸಂಸ್ಕೃತಿನ ಎತ್ಕೊಂಡು ಹೋದ್ರೆ ನಮ್ಮ ಪಾಠ ಹೇಳ್ಕೊಡೋಂಥ ಕೆಲಸ ಏನಿಲ್ಲ. ನಮ್ಮಲ್ಲಿ ಹಿರಿಕರಿದ್ದಾರೆ, ಪೂರ್ವಿಕರಿದ್ದಾರೆ. ನಮ್ಗೆ ಆಸ್ತಿ ಕೊಟ್ಟಂಥ ಆಸ್ತಿನ ಕಣ್ಣು ಬಿಟ್ಟು ನೋಡಿ ಜ್ಞಾನದಲ್ಲಿ ತಗೊಂಡು ನಾವೆಲ್ಲ ಬದುಕಬೇಕು. ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತೇನೆ.
ಅದೇ ರೀತಿ ಈ ರೀತಿಯಿಂದ ಸಹಕಾರ ನೀಡಿರುವ ಹಿಂದೂ ಸಮಾಜೋತ್ಸವದ ಸಮಿತಿ ಉಪಾಧ್ಯಕ್ಷರು ಹಾಗೂ ಇದೇ ಶಾಲೆಯ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ಜಿ ನಾಗರಾಜ್ ಅವರು ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ನಮ್ಮ ಹಿಂದೂ ಸಮಾಜ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ನಾರಾಯಣ ರೆಡ್ಡಿ ಹಾಗೂ ಅತ್ತಿಬೆಲೆ ಎನ್ ಬಸವರಾಜು ಅವರಿಗೆ ನಮ್ಮ ಅವರಿಗೆ ತುಂಬ ಸಮರ್ಪಣೆ ಮಾಡುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ರತೀಶ್ ನಂಬಿಯಾಳ್ ಡೆವಲಪರ್ಸ್ ಹಾಗೂ ಹುಲ್ಲಳ್ಳಿ ಶ್ರೀನಿವಾಸ್ ಹಾಗೂ ದಿಲೀಪ್ ಸುರಾನ ಮೈಕ್ರೋಲ್ಯಾಬ್ಸ್ ಇವರಿಗೂ ನಮ್ಮ ಹಿಂದೂ ಸಮಾಜ ಪರವಾಗಿ ಸಮರ್ಪಣೆ ಮಾಡುತ್ತಿದ್ದೇನೆ. ತಮ್ಮ ತಮ್ಮ ಗ್ರಾಮಗಳ ಪಲ್ಲಕ್ಕಿಗಳ ಮೂಲಕ ಆಗಮಿಸಿದಂತಹ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಸಹ ಧನ್ಯವಾದಗಳು ಸಮರ್ಪಣೆ ಮಾಡುತ್ತೇವೆ. ಹಾಗೆ ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ಸ್ವಾಮಿ ನಿರಳೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗುಡ್ಡಟ್ಟಿ ಗ್ರಾಮದಲ್ಲಿರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ನಡೆದಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ 3 ಕಡೆಯಿಂದ ಶೋಭಾಯಾತ್ರೆ ಬಂತು. ಎಲ್ಲ ಪಲ್ಲಕ್ಕಿಗಳ ಉತ್ಸವದ ಮುಖಾಂತರ ಡೊಳ್ಳು ಕುಣಿತಗಳ ಮುಖಾಂತರ 3 ರಸ್ತೆಗಳಿಂದ, ಒಂದು ನಿರಳೂರು ಕಡೆಯಿಂದ ನಿರಳೂರು ತಿರುಮಣ್ಣಹಳ್ಳಿ ಬಳಗಾರನಹಳ್ಳಿಯವರು, ಈ ಕಡೆ ಗಣೇಶನ ಆಂಜನೇಯ ದೇವಸ್ಥಾನದಿಂದ ಇಚ್ಚಂಗೂರು ಎಡನಹಳ್ಳಿ ಇವರು, ಈ ಕಡೆ ಬೆಂಡಗಾನಹಳ್ಳಿ ಆದಗನಹಳ್ಳಿ ಗುಡ್ಡಟ್ಟಿಯವರು ಈ ಭಾಗದಿಂದ 3 ಕಡೆಯಿಂದ ಬಂದು 3:15 ಗಂಟೆಗೆ ಇಲ್ಲಿ ಸೇರಿದ್ರು. 3:15 ಗಂಟೆ ಆದಮೇಲೆ ಒಂದು ಅರ್ಧ ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅದಾದಮೇಲೆ ವೇದಿಕೆ ಕಾರ್ಯಕ್ರಮದಲ್ಲಿ ಸೂರಮಣ್ಣನವರ ಭಾಷಣ ಮತ್ತು ನಿರ್ಭಯಾನಂದ ಸ್ವಾಮೀಜಿಗಳ ಸಾನ್ನಿಧ್ಯ. ಈ ಒಟ್ಟು 3 ಕಾರ್ಯಕ್ರಮಗಳ ಅಧ್ಯಕ್ಷರ ಆದ ಸುಂಕಾರೆಡ್ಡಿ ಅವರ ಒಂದು ನಿರ್ದೇಶನ. ಈ ಕಾರ್ಯಕ್ರಮಕ್ಕೆ ಗುಡ್ಡಟ್ಟಿ ಗ್ರಾಮದ ಶಂಭಯ್ಯನವರು ಅಧ್ಯಕ್ಷತೆ ವಹಿಸಿದರು. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ತುಂಬ ಸುಸೂತ್ರವಾಗಿ ನಡೀತು. ಅವರ ಮಾರ್ಗದರ್ಶನ ನಮಗಿತ್ತು. ಕಳೆದ 1 ವಾರದಿಂದ ಅವರು ನಾನು ಬರ್ತೀನಿ ಕಾರ್ಯಕ್ರಮಕ್ಕೆ, ಈ ಥರ ಮಾಡಬೇಕು ಅಂತ ಹೇಳಿದ್ರು. ಅದೇ ಮಾರ್ಗದರ್ಶನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ. ತುಂಬ ಸುಸೂತ್ರವಾಗಿ ಕಾರ್ಯಕ್ರಮ ನಡೆದು ಬಂತು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಹಿಂದೂ ಬಾಂಧವರಿಗೂ ನಮಸ್ಕರಿಸ್ತಾ, ಈ ಮುಂದೇನೂ ಒಗ್ಗಟ್ಟು ಇದೇ ರೀತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಎಲ್ಲ ಹಿಂದೂಗಳಲ್ಲಿ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.